ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ನಾವು ಆ ನವಮಸ್ಕಂದದಲ್ಲಿ ಬರುವಂತಹ ಅನೇಕ ವಿಧವಾದಂತಹ ರಾಜ ಮಹಾರಾಜರ ಚರಿತ್ರೆಯನ್ನು ಕೇಳಿದ್ವಿ. ಇವತ್ತು ಆ ದಶಮಸ್ಕಂದದ ಚಿಂತನೆಯನ್ನು ಯಥಾಮತಿಯಾಗಿ ಮಾಡೋಣ. ದಶಮಸ್ಕಂದ ಅತ್ಯಂತ ವಿಸ್ತಾರವಾಗಿ ಆ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನು ಹೇಳ್ತಾ ಬರುತ್ತೆ. ವಿಶೇಷವಾಗಿ ಆ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡ್ತಾನೆ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರುಪಾಂಡವಾನಾಂ ಅಂತ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ನನ್ನನ್ನು ವಿಶೇಷವಾಗಿ ರಕ್ಷಣೆ ಮಾಡಿದ್ಯಾರು? ಆ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ನನಗೆ ತಿಳಿಸಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ಶುಕಾಚಾರ್ಯರು ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ತಿಳಿಸ್ತಾ ಬರ್ತಾರೆ. ಯಾವ ದೇವಕಿ ಮತ್ತು ವಸುದೇವ ಇವರಿಬ್ಬರ ದಾಂಪತ್ಯದಲ್ಲಿ ಬಂದಂಥವನು ಶ್ರೀಕೃಷ್ಣ ಪರಮಾತ್ಮ. ಆ ದೇವಕಿಯ ತಂದೆ ದೇವಕ ಅಂತ, ವಸುದೇವನ ತಂದೆ ಶೂರ ಅಂತ. ಅವರಿಬ್ಬರೂ ಕೂಡ ಮದುವೆಯಾಗಿರುತ್ತೆ. ಮದುವೆಯ ನಂತರ ದಿಬ್ಬಣ ಅಂದರೆ ಹೆಣ್ಣನ್ನು ಗಂಡನ ಮನೆಗೆ ಬಿಟ್ಟು ಬರಬೇಕು. ಆ ಸಂದರ್ಭದಲ್ಲಿ ದೇವಕಿಯ ಚಿಕ್ಕಪ್ಪನ ಮಗನಾದಂತಹ ಯಾವ ಕಂಸ ಅವನೇ ರಥವನ್ನು ಓಡಿಸಿಕೊಂಡು ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಒಂದು ಅಶರೀರವಾಣಿಯಾಗುತ್ತೆ, ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭೋ ಹಂತಾಯಾಮ್ ನಯಸೇ ಬುಧ ಅಂತ. ನೀನು ಮೂರ್ಖ ಅಂತ ಅಶರೀರವಾಣಿಯಾಗುತ್ತೆ ಕಂಸನಿಗೆ. ಯಾಕೆ ಅಂತ ಹೇಳಿದರೆ, ಇವಳ ಗರ್ಭದಲ್ಲಿ ಹುಟ್ಟುವಂತಹ 8ನೇ ಮಗು ನಿನ್ನನ್ನು ಸಾಯಿಸ್ತಾನೆ. ಅಂತಹ ನಿನ್ನ ತಂಗಿಯನ್ನು ನೀನೇ ಮದುವೆ ದಿಬ್ಬಣ ಕರ್ಕೊಂಡು ಹೋಗ್ತಾ ಇದ್ದಿಲ್ಲ, ನೀನಂತ ಮೂರ್ಖ ಅಂತ ಅಶರೀರವಾಣಿಯಾಗುತ್ತೆ. ಇನ್ನೇನು ತನ್ನ ತಂಗಿಯನ್ನು ಗಂಡನ ಮನೆಗೆ ಬಿಡಬೇಕು, ರಥವನ್ನು ವಾಪಸ್ ಮಥುರಾ ಪಟ್ಟಣದ ಕಡೆ ತಿರುಗಿಸಿದ. ಇಬ್ಬರನ್ನು ಕೂಡ ಜೈಲಿನಲ್ಲಿ ಹಾಕಿ ಶಿಕ್ಷೆಯನ್ನು ಕೊಡಲಿಕ್ಕೆ ಶುರು ಮಾಡಿದ. ಮದುವೆಯಾಗಿ ವೈಭವದ ಜೀವನ ಮಾಡಬೇಕಾದಂತಹ ಆ ವಸುದೇವ ದೇವಕಿಯರಿಬ್ಬರೂ ಕೂಡ ಮದುವೆ ದಿನವೇನೇ ಜೈಲಿನ ಪಾಲಾಗಿ ದುಃಖವನ್ನು ಅನುಭವಿಸಲಿಕ್ಕೆ ಶುರು ಮಾಡಿದರು. ಮುಂದೆ ಇವರಿಗೆ ಒಂದು ಮಕ್ಕಳಾಯಿತು. ಆ ಮಗುವನ್ನು ಕಂಸ ತಾನೇ ಮಾಡಿದ, ಸಂಹಾರ ಮಾಡಿ ಹಾಕಿದ. ಈಗ 2 ಆಯಿತು, 3 ಆಯಿತು, ಹೀಗೆ ಒಂದರ ಮೇಲೊಂದು 7 ಜನ ಮಕ್ಕಳು ಹುಟ್ಟಿದರು. ಅಷ್ಟು ಮಕ್ಕಳು ಹುಟ್ಟಿದರೂ ಕೂಡ ಕಂಸ ನಿರ್ದಾಕ್ಷಿಣ್ಯವಾಗಿ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಿ ಹಾಕಿದ ಅಂತೆ. ಮುಂದೆ ಮತ್ತೆ ಗರ್ಭವತಿಯಾದಳು ದೇವಕಿ ದೇವಿ, 8ನೇ ಗರ್ಭ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಪರಮಾತ್ಮ ಅವಳ ಗರ್ಭವನ್ನು ಪ್ರವೇಶ ಮಾಡ್ತಾನೆ ಅಂತೆ. 7 ಬಾರಿ ಗರ್ಭವತಿಯಾಗಿದ್ದಾಗ ಆ ಒಂದು ಮುಖದಲ್ಲಿ ಕಾಂತಿ ಯಾವ ರೀತಿಯಾಗಿತ್ತೋ ದೇವಕಿಯ ಮುಖದಲ್ಲಿ ಅದಕ್ಕಂತ ಒಂದು ವಿಶಿಷ್ಟವಾದಂತಹ ಕಾಂತಿ ಆ ದೇವಕಿ ದೇವಿ ಮುಖದಲ್ಲಿ ಇತ್ತು ಅಂತೆ. ಯಾಕೆ ಅಂತ ಹೇಳಿದರೆ, ಅವಳ ಗರ್ಭದಲ್ಲಿ ಈಗ ಸಾಕ್ಷಾತ್ ಪರಮಾತ್ಮನೇ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ವಿಶಿಷ್ಟವಾದಂತಹ ಕಾಂತಿ ಆ ದೇವಕಿ ದೇವಿ ಮುಖದಲ್ಲಿ ಇತ್ತು. ಈ ರೀತಿಯಾಗಿ ಆದಾಗ ವಿಶೇಷವಾಗಿ ಸಾಕ್ಷಾತ್ ಬ್ರಹ್ಮದೇವರು, ವಾಯುದೇವರು ಮುಂತಾದಂತಹ ಎಲ್ಲ ದೇವಾನುದೇವತೆಗಳು ಕೂಡ ಆ ದೇವಕಿ ಗರ್ಭದ ಹತ್ತಿರ ಬಂದು ವಿಶೇಷವಾಗಿ ಗರ್ಭಸ್ತುತಿ ಎಂಬುದಾಗಿ ಮಾಡ್ತಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಎಂಬುದಾಗಿ ಪರಮಾತ್ಮ ನೀನು ಸತ್ಯವ್ರತ ಸತ್ಯಪರ ಎಂಬುದಾಗಿ
ನಿನ್ನಿಂದಲೇ ಇಡೀ ಜಗತ್ತು ಸೃಷ್ಟವಾಗಿದೆ, ನಿನ್ನಿಂದಲೇ ಲಯವಾಗುತ್ತೆ ಎಂಬುದಾಗಿ ಅನೇಕ ರೀತಿಯಾಗಿ ಆ ಸತ್ಯ ಸ್ವರೂಪನಾದಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಈ ರೀತಿಯಾಗಿ ಆಯಿತು. ಮುಂದೆ ಕೃಷ್ಣ ಪಕ್ಷದ ಅಷ್ಟಮಿ ಸಂದರ್ಭ. ಆ ಸಂದರ್ಭದಲ್ಲಿ ರಾತ್ರಿ ಚಂದ್ರೋದಯ ಸಂದರ್ಭ. ಆ ಒಂದು ದಿವ್ಯವಾದಂತಹ ಮುಹೂರ್ತದಲ್ಲಿ ಆ ದೇವಕಿ ದೇವಿಯ ಗರ್ಭದಿಂದಾಗಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ತಾನು ಅವತಾರವನ್ನು ಮಾಡಿದ್ದಾನೆ ಅಂತೆ. ಅವತಾರ ಮಾಡಿದಾಗ ಸಾಮಾನ್ಯವಾಗಿ ಮಕ್ಕಳು ಎರಡು ಕೈ ಮತ್ತು ಬೆತ್ತಲೆಯಾಗಿ ಹುಟ್ಟಿರ್ತಾರೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಹಾಗಲ್ಲ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಳಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಅಂತ ಆ ಪರಮಾತ್ಮನಿಗೆ ಎರಡು ಕೈ ಇರಲಿಲ್ಲ ಅಂತೆ, ಹೊರತು 4 ಕೈಗಳಿಂದಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ. 4 ಕೈಗಳು ಮಾತ್ರ ಅಲ್ಲ, 4 ಕೈಗಳಲ್ಲಿ 4 ಆಯುಧಗಳು, ಶಂಖ ಚಕ್ರ ಗದಾಪದ್ಮಗಳನ್ನು ಧರಿಸಿದ್ದಾನೆ. ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇದೆ, ಕೌಸ್ತುಭ ಹಾರವನ್ನು ಧರಿಸಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೆ ಪೀತಾಂಬರ ರೇಷ್ಮೆಯ ಹಳದಿ ಬಣ್ಣದ ಮಡಿಯನ್ನು ಪರಮಾತ್ಮ ಹುಟ್ಟುಕೊಂಡು ಬಂದಿದ್ದಾನೆ ಅಂತೆ. ಈ ರೀತಿಯಾಗಿ ತಾನು ಹುಟ್ಟುವಾಗಲೇ ಜಗತ್ತಿಗೆ ತೋರಿಸ್ತಾ ಇದ್ದಾನೆ, ತಾನೊಬ್ಬ ಸಾಮಾನ್ಯ ಶಿಶುವಲ್ಲ ಅಂತ. ಶಿಶುವಲ್ಲ ನಿನ್ನ ಮಗ ಕೃಷ್ಣ ಜಗತ್ಪತಿಯೇ ಎಂದು ದಾಸರು ಹೇಳುವಂತೆ ಆ ಪರಮಾತ್ಮ ಸಾಮಾನ್ಯ ಶಿಶುವಲ್ಲ, ಇಡೀ ಜಗತ್ತಿಗೆ ಸ್ವಾಮಿಯಾದಂತಹ ಶ್ರೀಕೃಷ್ಣ ಪರಮಾತ್ಮ ಅಂತ ತಾನು ಹುಟ್ಟುವಾಗಲೇ ತೋರಿಸಿಕೊಟ್ಟ ಪರಮಾತ್ಮ. ಈ ರೀತಿಯಾಗಿ ಪರಮಾತ್ಮ ಹುಟ್ಟಿದ ತಕ್ಷಣವೇ ತನ್ನ ತಂದೆ ತಾಯಿಯಂದಿರಿಗೆ ವಿಶೇಷವಾದಂತಹ ತನ್ನ ರೂಪದ ದರ್ಶನವನ್ನು ಮಾಡಿಸಿ ಮುಂದೆ ಆ ವಸುದೇವನಿಗೆ ಹೇಳ್ತಾನೆ ಅಂತೆ, ವಸುದೇವ ನೀನು ಈಗಲೇ ನನ್ನನ್ನು ಇಲ್ಲಿಂದಾಗಿ ನಂದಗೋಕುಲಕ್ಕೆ ಕರೆದುಕೊಂಡು ಹೋಗಬೇಕು ಅಂತ. ನಂದಗೋಕುಲದಲ್ಲಿ ನಂದಗೋಪನ ಮನೆ ಇದೆ. ಆ ನಂದಗೋಪನ ಮನೆಯಲ್ಲಿ ಅವನ ಹೆಂಡತಿಯಾದಂತಹ ಯಾವ ಯಶೋಧಾದೇವಿ ಈಗ ತಾನೇ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಹಾಗಾಗಿ ನೀನು ಅಲ್ಲಿ ಹುಟ್ಟಿದಂತಹ ಹೆಣ್ಣು ಮಗುವನ್ನು ಇಲ್ಲಿ ತಂದಿಡಬೇಕು, ಇಲ್ಲಿ ಹುಟ್ಟಿದಂತಹ ನನ್ನನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅಂತ ವಸುದೇವನಿಗೆ ಆಜ್ಞೆಯನ್ನು ಮಾಡ್ತಾನೆ ಅಂತೆ. ಸಾಮಾನ್ಯವಾಗಿ ಬೇರೆ ಮಕ್ಕಳು ಮಾತನಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ವಸುದೇವನಿಗೆ ಒಂದು ನಿಶ್ಚಯ ಆಗಿತ್ತು, ತನಗೆ ಹುಟ್ಟಿದಂತಹ ಮಗು ಸಾಮಾನ್ಯ ಮಗು ಅಲ್ಲ ಅಂತ. ಯಾಕೆಂದರೆ ಹುಟ್ಟುವಾಗಲೇ 4 ಕೈಗಳು ದಿವ್ಯವಂತ ಆಯುಧಗಳು ಇಟ್ಟುಕೊಂಡು ಬಂದಿದ್ದಾನೆ. ಹಾಗಾಗಿ ಇದು ಸಾಕ್ಷಾತ್ ಪರಮಾತ್ಮನೇ ಅಂತ ಗೊತ್ತಾಗುತ್ತೆ. ಹಾಗಾಗಿ ಮಗು ಹೇಳಿದ ತಕ್ಷಣವೇ ಮಗುವನ್ನು ಒಂದು ದಿವ್ಯವಾದಂತಹ ಬಿದಿರಿನ ಬುಟ್ಟಿಯಲ್ಲಿ ಇಟ್ಟುಕೊಂಡು ಕರೆದುಕೊಂಡು ಹೋಗ್ತಾನೆ ಅಂತೆ. ಕರೆದುಕೊಂಡು ಹೋಗಿದ್ದೇ ತಡ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ, ಯಮುನಾ ನದಿ ತುಂಬಿ ಹರಿತಾ ಇದೆ. ಆವಾಗ ಏನು ಮಾಡ್ಕೊಂಡು ತೋಚೋದಿಲ್ಲ ಯಾರಿಗೆ, ವಸುದೇವನಿಗೆ. ಮಧ್ಯರಾತ್ರಿ ಬೇರೆ ಆಗಿಬಿಟ್ಟಿದೆ. ಆವಾಗ ಸಾಕ್ಷಾತ್ ಯಾವ ಶೇಷದೇವರು ತಮ್ಮ 1000 ಹೆಡೆಗಳನ್ನು ಬಿಚ್ಚಿಕೊಂಡು ಆ ಪರಮಾತ್ಮನಿಗೆ ಛತ್ರಿಯ ರೂಪದಲ್ಲಿ ರಕ್ಷಣೆಯನ್ನು ಮಳೆಯ ಹನಿ ನೀರು ಬೀಳದೇ ಇರೋ ಥರ ಮಾಡ್ತಾರೆ ಅಂತೆ. ಮುಂದೆ ಹೋಗ್ತಾರೆ, ಯಮುನಾ ನದಿ ಜೋರಾಗಿ ಹರಿತಾ ಇದೆ. ಆ ಯಮುನಾ ನದಿ ಕೂಡ ವಿಶೇಷವಾಗಿ ದಾರಿಯನ್ನು ಬಿಡ್ತಾಳೆ ಅಂತೆ. ಇಷ್ಟೆಲ್ಲ ಆದ ತಕ್ಷಣ ನಂದಗೋಪನ ಮನೆಗೆ ಹೋದ. ಅಲ್ಲಿ ಹುಟ್ಟಿದಂತಹ ಹೆಣ್ಣು ಮಗುವನ್ನು ಕರೆದುಕೊಂಡು ಬಂದು ತನ್ನ ಹೆಂಡತಿಯ ಪಕ್ಕದಲ್ಲಿ ಇಟ್ಟ. ಇಲ್ಲಿ ಹುಟ್ಟಿದಂತಹ ಗಂಡು ಮಗುವನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಯಶೋದೆಯ ಪಕ್ಕದಲ್ಲಿ ಇಟ್ಟ. ಇಷ್ಟ ಆಯಿತು. ಬೆಳಗ್ಗೆ ಆಯಿತು. ಬೆಳಗ್ಗೆ ಆದ ತಕ್ಷಣ ವಿಚಾರ ಯಾರಿಗೆ ಗೊತ್ತಾಗುತ್ತೆ? ಕಂಸನಿಗೆ ಗೊತ್ತಾಗುತ್ತೆ. ದೇವಕಿ ದೇವಿ ಒಂದು ಹೆಣ್ಣು ಮಗುವೆ ಜನ್ಮ ಕೊಟ್ಟಿದ್ದಾಳೆ ಅಂತ. ಅಶರೀರವಾಣಿ ಆದಿದ್ದೇನೋ 8ನೇ ಗರ್ಭದಿಂದಾಗಿ ನನಗೆ ಸಾವು ಅಂತ. ಈ ಹೆಣ್ಣು ಮಗು 8ನೇ ಮಗು, ಹಾಗೆ ನನಗೆ ಸಾವು ನಿಶ್ಚಿತ ಅಂತ ತಕ್ಷಣದಲ್ಲಿ ಏನೇ ಬರ್ತಾನೆ ಅಂತೆ. ಬಂದ ತಕ್ಷಣವೇ ಆ ಮಗುವನ್ನು ಜೋರಾಗಿ ಎತ್ತಿಕೊಂಡು ಜೋರಾಗಿ ಒಂದು ಕಲ್ಲಿಗೆ ಅಪ್ಪಳಿಸ್ತಾನೆ ಅಂತೆ. ಅಪ್ಪಳಿಸಬೇಕು ಅಂತ ಮೇಲೆ ಎತ್ತಿದ ತಕ್ಷಣವೇ ಆ ಶಿಶು ತಾನೇ ಮಾಡಿತು, ಆ ಕೈಯಿಂದಾಗಿ ಜಾರಿ ಮೇಲಕ್ಕೆ ಹಾರಿ ವಿಶೇಷವಾಗಿ ಅಷ್ಟಭುಜ 8 ಭುಜಗಳುಳ್ಳಂತಹ ದುರ್ಗಾದೇವಿಯಾಗಿ ದರ್ಶನ ಕೊಡ್ತಾಳೆ ಅಂತೆ. ಆ 8 ಭುಜಗಳಲ್ಲಿ ವಿಶೇಷವಾಗಿ 8 ಆಯುಧಗಳು ಇಟ್ಕೊಂಡು ತನ್ನ ವಿಶೇಷವಾದಂತಹ ಉಗ್ರ ರೂಪದಿಂದಾಗಿ ತಾನು ಕಂಸನಿಗೆ ಹೇಳ್ತಾಳೆ, ನಿನ್ನನ್ನು ಸಾಯಿಸುವಂತಹ ಮಗು ಈಗಾಗಲೇ ಬೇರೆ ಕಡೆ ಬೆಳೀತಾ ಇದೆ ಅಂತ ಹೇಳಿಬಿಡ್ತಾಳೆ. ಇಷ್ಟು ಹೇಳಿದಾಗ ಕಂಸನಿಗೆ ಇನ್ನಷ್ಟು ಬೇಸರ ಆಗುತ್ತೆ, ದುಃಖ ಆಗುತ್ತೆ. ಇಷ್ಟು ದಿವಸ ಏನಾಗಿತ್ತು? ಗೊತ್ತಿತ್ತು ತನ್ನನ್ನು ಸಾಯಿಸುವಂಥ ಮಗು ದೇವಕಿಯಲ್ಲೇ ಹುಟ್ಟುತ್ತೆ ಅಂತ. ಈಗ ನೋಡಿದರೆ ಬೇರೆ ಕಡೆ ಹುಟ್ಟಿದೆ ಅಂತ ಹೇಳ್ತಾ ಇದೆ, ಆ ದುರ್ಗಾದೇವಿ ಹೇಳ್ತಾ ಇದ್ದಾಳೆ.
ಅದು ಎಲ್ಲಿ ಹುಟ್ಟಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ತಾನೇನು ಮಾಡಿದ, ತನ್ನ ಎಲ್ಲ ವಿಧವಾದಂತಹ ದುಷ್ಟ ಸೇವಕರನ್ನು ಕೂಡ ಕರೆಸಿ ಆಜ್ಞೆ ಮಾಡ್ತಾನೆ, ಈಗ ತಾನೇ ಹುಟ್ಟಿರುವಂತಹ ಎಲ್ಲ ಶಿಶುಗಳನ್ನು, ನವಜಾತ ಶಿಶುಗಳನ್ನು ಸಂಹಾರ ಮಾಡ್ತಾ ಬನ್ನಿ ಎಂಬುದಾಗಿ ಆಜ್ಞೆಯನ್ನು ಕೊಡ್ತಾನೆ ಅಂತೆ. ಅವನಪ್ಪನೆಗೆ ಅನುಸಾರವಾಗಿ ಅನೇಕ ಜನ ಎಲ್ಲ ರಾಕ್ಷಸರು ಕೂಡ ಆಗ ತಾನೇ ಹುಟ್ಟಿದಂತಹ ಎಲ್ಲ ಶಿಶುಗಳನ್ನು ಕೂಡ ಸಂಹಾರ ಮಾಡ್ತಾ ಬರ್ತಾರೆ. ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಕೊಲ್ಲಲಿಕ್ಕೆ ಬಂದಂತಹ ಮೊದಲ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಪೂತನೆ ಅಂತ. ಆ ಪೂತನೆ ದೊಡ್ಡ ರಾಕ್ಷಸಿ, ಭಯಂಕರವಾದಂತಹ ರೂಪ. ಆದರೆ ಆ ಭಯಂಕರವಾದಂತಹ ರೂಪದಿಂದಾಗಿ ದೇವಕಿಯ ಮನೆಗೆ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಳ್ಳೆಯ ಸುಂದರವಾದಂತಹ ಯುವತಿಯ ವೇಷವನ್ನು ಧಾರಣೆ ಮಾಡಿಕೊಂಡು ಬರ್ತಾಳೆ. ಧಾರಣೆ ಮಾಡಿಕೊಂಡು ಬಂದು ಆ ಶ್ರೀಕೃಷ್ಣನಿಗೆ ಸ್ತನ್ಯಪಾನ ಮಾಡಿಸ್ಲಿಕ್ಕೆ ಶುರು ಮಾಡ್ತಾಳೆ. ತನ್ನ ಎದೆಯ ಭಾಗಕ್ಕೆ ವಿಷವನ್ನು ಹಚ್ಚಿಕೊಂಡು ಬಂದಿದ್ಲು ಆ ಪೂತನೆ. ಪರಮಾತ್ಮ ತಾನು ಅವಳ ಎದೆಯ ಹಾಲನ್ನು ಕುಡಿತಾ ಇಡೀ ಅವಳ ಜೀವವನ್ನೇ ಕುಡಿದು ಬಿಟ್ಟ ಅಂತ. ಹೀಗೆ ಪೂತನೆ ಸಂಹಾರ ಆಯಿತು. ಯಾವಾಗ ಪೂತನೆಯ ದೇಹ ಸಂಹಾರ ಆಯಿತೋ ತಕ್ಷಣದಲ್ಲಿ ಅವಳ ನಿಜವಾದಂಥ ರೂಪ ಪ್ರಕಟ ಆಗುತ್ತೆ ಅಂತೆ. ಪ್ರಕಟ ಆದರೆ ಅತ್ಯಂತ ದೊಡ್ಡ ರೂಪ. ಎಷ್ಟು ದೊಡ್ಡ ರೂಪ ಅಂತ ಹೇಳಿದರೆ, ಅವಳ ದೇಹವನ್ನು ಆ ಎಲ್ಲ ನಂದಗೋಕುಲದ ಜನರು ಎಲ್ಲರೂ ಕೂಡ ಎತ್ತಿ ಸುಡಬೇಕಂತ ಪ್ರಯತ್ನ ಮಾಡಿದ್ರು, ಎತ್ತಲಿಕ್ಕಾಗಲಿಲ್ಲ ಅಂತೆ. ಕೊನೆಗೆ ಗರಗಸವನ್ನು ತಂದು ಅವಳ ದೇಹದ ಒಂದೊಂದು ಭಾಗವನ್ನೇ ತುಂಡು ಮಾಡಿ ಮುಂದೆ ಮಾಡಿದರು, ಅವಳ ಅಂತ್ಯ ಸಂಸ್ಕಾರ ಮಾಡಿದರು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಬೆಂಕಿ ಹಚ್ಚಿದರು ಅವಳ ದೇಹಕ್ಕೆ. ಹಚ್ಚಿದ ತಕ್ಷಣ ಏನಾಯಿತು ಅಂತೆ, ಒಳ್ಳೆಯ ಪರಿಮಳ ಬರಲಿಕ್ಕೆ ಶುರುವಾಯಿತು ಅಂತೆ. ಜನರಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಈ ರೀತಿ ಆಯಿತು ಅಂತ. ಅಲ್ಲಿ ಯಾರಿಗೂ ಉತ್ತರ ಗೊತ್ತಾಗೋದಿಲ್ಲ, ಏನೋ ಇರ್ಬೋದು ಅಂತ ಬಂದುಬಿಡ್ತಾರೆ ಅಷ್ಟೇ. ಆದರೆ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಆ ಪೂತನೆಯ ದೇಹದಿಂದಾಗಿ ಆ ರೀತಿಯಾದಂತಹ ಒಳ್ಳೆ ಪರಿಮಳ ಯಾಕೆ ಬಂತು ಅಂತ. ಅವಳು ಮಹಾ ದುಷ್ಟ ಹೆಣ್ಣು, ಕೆಟ್ಟ ವಾಸನೆ ಬರಬೇಕಾಗಿತ್ತು. ಒಳ್ಳೆ ಪರಿಮಳ ಯಾಕೆ ಬಂತು ಅಂತ ಹೇಳಿದರೆ, ಸಾತಾಟಕ ಊರ್ವಶಿ ಸಂಪ್ರವಿಷ್ಟ ಅಂತ ಅವಳಲ್ಲಿ ಜೀವದ್ವಯ ವೇಷ ಇತ್ತು ಅಂತೆ ಪೂತನೆಯಲ್ಲಿ. ಒಂದು ಊರ್ವಶಿ, ಇನ್ನೊಂದು ತಾಟಕೆ, ಯಾವ ರಾಮಾಯಣದಲ್ಲಿ ಬರುವಂತಹ ತಾಟಕೆ. ಹಾಗಾಗಿ ಒಂದು ಕಡೆ ಸಜ್ಜೀವ ಅದರೊಳಗಡೆ ಇತ್ತು, ಇನ್ನೊಂದು ಕಡೆ ಕೆಟ್ಟ ಜೀವ ಇತ್ತು. ಹಾಗಾಗಿ ಅವಳ ದೇಹವನ್ನು ಸುಟ್ಟಾಗ ಅದರಲ್ಲಿದ್ದಂತಹ ಊರ್ವಶಿಯ ಸಂಬಂಧದಿಂದಾಗಿ ಅಲ್ಲಿ ಏನಾಯಿತು, ಒಳ್ಳೆಯ ಪರಿಮಳ ಬಂತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಮುಂದೆ ತೃಣಾವರ್ತ ಎನ್ನುವಂತಹ ರಾಕ್ಷಸ ಬಂದ, ಅವನ ಸಂಹಾರ ಆಯಿತು. ಮುಂದೆ ಶಕಟಾಸುರ ಅಂತ ಬಂಡಿಯ ರೂಪದಲ್ಲಿದ್ದಂತಹ ದೊಡ್ಡ ರಾಕ್ಷಸ, ಅವನ ಸಂಹಾರವನ್ನು ಪರಮಾತ್ಮ ಮಾಡಿದ ಕೇವಲ 3ನೇ ತಿಂಗಳಿನಲ್ಲಿ. ಈ ರೀತಿಯಾಗಿ ತನ್ನ ಮನೆಗೆ ಯಾರನ್ನು ಸಾಯಿಸಬೇಕು ಅಂತ ಬರ್ತಾ ಇದ್ದರು ರಾಕ್ಷಸರು, ಅವರೆಲ್ಲರನ್ನೂ ಕೂಡ ಶ್ರೀಕೃಷ್ಣ ಪರಮಾತ್ಮ ತಾನೇ ಸಂಹಾರ ಮಾಡ್ತಾ ಹೋಗ್ಬಿಟ್ಟ. ಹೀಗೆ ಅನೇಕ ಜನ ಸಂಹಾರವನ್ನು ಮಾಡಿದ. ಸಂಹಾರವನ್ನು ಮಾಡ್ತಾ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿದರೆ ಅಲ್ಲಿ ಇದ್ದಂತಹ ಎಲ್ಲ ನಂದಗೋಕುಲದ ಜನರಿಗೂ ಕೂಡ ಅಚ್ಚುಮೆಚ್ಚು ಅಂತೆ. ಒಳ್ಳೆಯ ಮುದ್ದು ರೂಪ. ಅಂತಹ ಮುದ್ದು ರೂಪವನ್ನು ನೋಡಿ ಪ್ರತಿಯೊಬ್ಬರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ವಿಶೇಷವಾದಂತಹ ಪ್ರೀತಿಯಂತೆ. ಈ ಶ್ರೀಕೃಷ್ಣ ಪರಮಾತ್ಮ ಅನೇಕ ಜನರ ಜೊತೆ ಆಟ ಆಡ್ತಾ ಇದ್ದ, ತಮಾಷೆ ಮಾಡ್ತಾ ಇದ್ದ, ಎಲ್ಲವನ್ನು ಕೂಡ ಮಾಡ್ತಾ ಇದ್ದ. ಅನೇಕರ ಮನೆಗೆ ಹೋಗಿ ಬೆಣ್ಣೆಯನ್ನು ಕದೀತಾ ಇದ್ದ, ಮೊಸರನ್ನು ಕದೀತಾ ಇದ್ದ, ಹಾಲನ್ನು ಕದೀತಾ ಇದ್ದ. ಹೀಗೆ ಅನೇಕ ರೀತಿಯಾದಂತಹ ಚೇಷ್ಟೆಗಳನ್ನು ಆ ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾ ಇದ್ದ. ಒಂದು ದಿವಸ ಏನಾಗುತ್ತೆ, ಶ್ರೀಕೃಷ್ಣ ಪರಮಾತ್ಮ ತಾನು ತಾಯಿಯ ತೊಡೆ ಮೇಲೆ ಕೂತ್ಕೊಂಡು ತಾಯಿಯ ಹಾಲನ್ನು ಕುಡಿತಾ ಇರ್ತಾನೆ. ಆ ಸಂದರ್ಭದಲ್ಲಿ ಏನಾಯಿತು, ಅಡಿಗೆ ಮನೆಯಲ್ಲಿ ಹಾಲು ಕಾಸಲಿಕ್ಕೆ ಇಟ್ಟಿದ್ಲು ಯಶೋಧಾದೇವಿ. ಹಾಲು ಉಕ್ಕಿ ಬರಲಿಕ್ಕೆ ಬರುತ್ತೆ. ಆವಾಗ ಏನಾಗುತ್ತೆ, ತನ್ನ ತೊಡೆಯ ಮೇಲೆ ಇದ್ದಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಕೆಳಗಡೆ ಮಲಗಿಸಿ ತಾನೇ ಮಾಡ್ತಾಳೆ, ಒಲೆಯನ್ನು ಆರಿಸಬೇಕು ಅಂತ, ಹಾಲನ್ನು ಕೆಳಗಡೆ ಇಳಿಸ್ಬೇಕಂತ ಯಶೋಧಾದೇವಿ ಹೋಗ್ತಾಳೆ. ಆವಾಗ ಶ್ರೀಕೃಷ್ಣ ಪರಮಾತ್ಮಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ಯಾಕೆ ಅಂತ ಹೇಳಿದರೆ, ಇಡೀ ಜಗತ್ತಿಗೆ ತಂದೆಯಾದಂತಹ ನಾನು ತೊಡೆ ಮೇಲೆ ಮಲಗಿದ್ದೇನೆ, ನನ್ನನ್ನು ಕಾಯುವುದನ್ನು, ನನ್ನನ್ನು ನೋಡುವುದನ್ನು ಬಿಟ್ಟು ಯಾವುದೋ ಸಾಮಾನ್ಯ ಹಾಲಿನಿಗೋಸ್ಕರ ನನ್ನ ತಾಯಿ ಹೋಗ್ತಾ ಇದ್ದಾಳಲ್ಲ ಅಂತ ಸಿಟ್ಟು ಬಂದು ತಾನೇ ಮಾಡ್ತಾನೆ, ಮನೆಯಲ್ಲಿ ಇದ್ದಂತಹ ಎಲ್ಲ ವಿಧವಾದಂತಹ ಹಾಲಿನ ಗಡಿಗೆ, ಮೊಸರಿನ ಗಡಿಗೆ, ಬೆಣ್ಣೆಯ ಗಡಿಗೆ ಎಲ್ಲವನ್ನು ಕೂಡ ಜೋರಾಗಿ ಹೊಡಿಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಹೊಡೆದ ಎಲ್ಲವನ್ನು ಕೂಡ ನಾಶ ಮಾಡಿಬಿಟ್ಟ. ಆಗ ತಾಯಿಗೆ ತುಂಬ ಸಿಟ್ಟು ಬರುತ್ತೆ. ತುಂಬ ಸಿಟ್ಟು ಬಂದು ತಾನೇನು ಮಾಡ್ತಾಳೆ, ಏನಾದರೂ ಮಾಡಿ ಇವತ್ತು ಈ ಶ್ರೀಕೃಷ್ಣ ಪರಮಾತ್ಮನ ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾಳೆ ಅಂತೆ. ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಕೈಗೆ ಸಿಗೋದಿಲ್ಲ. ಕೊನೆಗೆ ತುಂಬ ಸುಸ್ತಾಗಿ ಬಿಡುತ್ತೆ.
ಯಶೋಧಾದೇವಿಗೆ. ಕೊನೆಗೆ ತಾಯಿಗೆ ತುಂಬ ಸುಸ್ತಾಯಿತು ಅಂತ ಶ್ರೀಕೃಷ್ಣ ಪರಮಾತ್ಮ ತಾನೇ ಹತ್ತಿರ ಬಂದು ಅಮ್ಮ ನನ್ನನ್ನು ಕಟ್ಟಿ ಹಾಕು ಅಂತ ಹೇಳ್ತಾನೆ. ಸರಿ, ಕಟ್ಟಿ ಹಾಕಬೇಕು. ಯಾವುದು ಕಟ್ಟಿ ಹಾಕಬೇಕು? ಮನೆಯಲ್ಲಿ ಒಂದು ದೊಡ್ಡ ಒರಳುಗಲ್ಲು ಇರುತ್ತೆ, ಅದಕ್ಕೆ ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾಳೆ. ಕಟ್ಟಿ ಹಾಕಲಿಕ್ಕೆ ಹಗ್ಗ ಬೇಕು. ಒಂದು ಹಗ್ಗದಿಂದ ಕಟ್ತಾಳೆ. ಒಂದು ಹಗ್ಗ ಏನಾಗುತ್ತೆ, ಒಂದು ಅಂಗುಲ ಕಡಿಮೆ ಆಗುತ್ತೆ. ಇನ್ನೊಂದು ಹಗ್ಗ ಜೋಡಿಸ್ತಾಳೆ, ಮತ್ತೆ ಅದೇ ರೀತಿ ಆಗುತ್ತೆ. ಎಷ್ಟು ಹಗ್ಗಗಳನ್ನು ಪ್ರಯತ್ನ ಮಾಡಿ ಕಟ್ಟಿದರೂ ಕೂಡ ಕಟ್ಟಲಿಕ್ಕೆ ಆಗೋದೇ ಇಲ್ಲ ಅಂತೆ. ಯಾಕೆ ಅಂತ ಹೇಳಿದರೆ, ಭಾಗವತದಲ್ಲಿ ಹೇಳುವಂತೆ ಅಲ್ಲಿ ಏನಿರಲಿಲ್ಲ, ಅವನು ಪರಮಾತ್ಮ ಅನ್ನುವಂತಹ ಜ್ಞಾನ ಯಾರಿಗೂ ಇರಲಿಲ್ಲ, ಯಶೋಧಾದೇವಿಗೆ ಇರಲಿಲ್ಲ. ಅದೇ ರೀತಿ ಭಕ್ತಿ ಇರಲಿಲ್ಲ. ಹಾಗಾಗಿ ಭಕ್ತಿ ಮತ್ತು ಜ್ಞಾನ ಕಡಿಮೆ ಆಯಿತು. ಹಾಗಾಗಿ ಹಗ್ಗವೂ ಕೂಡ ಕಡಿಮೆ ಆಯಿತು ಎಂಬುದಾಗಿ ತಿಳಿಸ್ತಾರೆ. ಕೊನೆಗೆ ಪರಮಾತ್ಮ ತಾನೇ ತನ್ನ ತಾಯಿ ಅವಳು ಸಮಾಧಾನವಾಗಬೇಕು ಅಂತ ತಾನೇ ಕಟ್ಟಿಕೊಂಡಂತೆ ನಟನೆಯನ್ನು ಮಾಡ್ತಾನೆ ಅಂತೆ. ಪರಮಾತ್ಮನನ್ನು ಒಂದು ದೊಡ್ಡ ಒರಳು ಕಲ್ಲಿಗೆ ಕಟ್ಟಿದಳು ಯಶೋಧಾದೇವಿ. ಕಟ್ಟಿ ತನ್ನ ಕೆಲಸ ಮಾಡಲಿಕ್ಕೆ ಅಂತ ಹೋಗಿಬಿಟ್ಲು. ಈ ಕಡೆ ಶ್ರೀಕೃಷ್ಣ ಪರಮಾತ್ಮ 5 ನಿಮಿಷ ನಿಂತುಕೊಂಡ, 10 ನಿಮಿಷ ನಿಂತುಕೊಂಡ, 15 ನಿಮಿಷ ನಿಂತುಕೊಂಡ. ಅವನಿಗೆ ಬೋರ್ ಆಗಲಿಕ್ಕೆ ಶುರುವಾಯಿತು. ಮನೇಲಿ ಇರೋದು ಸರಿಯಲ್ಲ, ಇಲ್ಲ ಹೊರಗಡೆ ಹೋಗೋಣ ಅಂತ ತನ್ನ ಹೊಟ್ಟೆಗೆ ಕಟ್ಟಿದಂಥ ಒರಳು ಕಲ್ಲನ್ನೇ ಜೋರಾಗಿ ಎಳೆದುಕೊಂಡು ಹೋಗಲಿಕ್ಕೆ ಶುರು ಮಾಡ್ತಾನೆ. ಎಳೆದುಕೊಂಡು ಹೊರಗಡೆ ಬಂದ ಊರಿನಲ್ಲಿ ಎಲ್ಲ ಕಡೆ ಸುತ್ತಾಡಿ ಮುಂದೆ ಅರಣ್ಯಕ್ಕೆ ಹೊರಟ ಅಂತೆ. ಅರಣ್ಯಕ್ಕೆ ಹೋದಾಗ ಅಲ್ಲಿ ಒಂದು ದೊಡ್ಡ 2 ವೃಕ್ಷಗಳಿದ್ದವು. ಅದರ ಹೆಸರು ಯಮಳ ಅರ್ಜುನ ಅಂತ. ಅಂದರೆ ಆ ವೃಕ್ಷ ಅರ್ಜುನ ವೃಕ್ಷಗಳು. ಅದಕ್ಕೆ ಅವು ಯಮಳ ಅಂತ ಹೇಳಿ ಅವಳಿ ಜವಳಿ ಅಂತ. ಈ 2 ಮರಗಳು ಹೀಗೆ ಇದ್ವು, ವಿ ಶೇಪಲ್ಲಿ ಇದ್ವು. 2 ಕೂಡ ಅವಳಿ ಜವಳಿ ಮರಗಳು. ಆ ಅವಳಿ ಜವಳಿ ಮರಗಳು ಅಲ್ಲಿ ಹೋಗ್ತಾನೆ. ಅದರ ಮಧ್ಯದಿಂದಾಗಿ ಹೋಗಬೇಕು ಅಂತ ನೋಡ್ತಾನೆ. ಮಧ್ಯದಿಂದ ಕೃಷ್ಣನೇನೋ ಹೋಗಿಬಿಟ್ಟ, ಜಾಗ ಕಡಿಮೆ ಇತ್ತು. ಆದರೆ ಈ ಒರಳುಕಲ್ಲು ಅದರ ಮಧ್ಯದಿಂದಾಗಿ ಹೋಗಲಿಲ್ಲ ಅಂತೆ. ಯಾಕಂದರೆ ಒರಳುಕಲ್ಲು ತುಂಬ ದೊಡ್ಡದಿತ್ತು. ಆವಾಗ ಪರಮಾತ್ಮ ಜೋರಾಗಿ ಅದನ್ನು ಎಳೆದು ಬಿಡ್ತಾನೆ ಅಂತ. ಎಳೆದದ್ದೇ ತಡ ಆಕಾಶದ ಎತ್ತರಕ್ಕೆ ಬೆಳೆದಂತಹ 2 ದೊಡ್ಡ ಮರಗಳು ಕೂಡ ಜೋರಾಗಿ ಬಿದ್ದುಬಿಡ್ತವೆ ಅಂತೆ. ಬಿದ್ದಾಗ ಅದರಿಂದಾಗಿ 2 ವ್ಯಕ್ತಿಗಳು ಮೇಲೆದ್ದು ಬರ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ನಲಕೂಬರ ಮತ್ತು ಮಣಿಗ್ರೀವ ಅಂತ. ಅವರಿಬ್ಬರು ಏನು ಮಾಡಿರ್ತಾರೆ, ಶಾಪದಿಂದಾಗಿ ಮರಗಳಾಗಿ ಹುಟ್ಟಿರ್ತಾರೆ. ಹಾಗಾಗಿ ಅಲ್ಲೇನಾಗುತ್ತೆ, ಅವರಿಬ್ಬರ ಶಾಪದ ವಿಮೋಚನೆ ಎಂಬುದು ಆಗುತ್ತೆ ಅಂತೆ. ಇಲ್ಲಿ ಕೇವಲ ನಲಕೂಬರ ಮಣಿಗ್ರೀವ ಇಬ್ಬರು ಮಾತ್ರ ಇರಲಿಲ್ಲ, ಅದರಲ್ಲಿ ಇನ್ನಿಬ್ಬರು ಇದ್ದರು. ಯಾರು ಅಂತ ಹೇಳಿದ್ರೆ ದುನಿ ಮತ್ತು ಚಮು ಅಂತ. ಆ ದುನಿ ಮತ್ತು ಚಮು ಎನ್ನುವಂಥ ರಾಕ್ಷಸರು ಕೂಡ ಅದರಲ್ಲಿ ಇದ್ದರು ಅಂತೆ. ಅವರಿಬ್ಬರ ಸಂಹಾರವನ್ನು ಪರಮಾತ್ಮ ಮಾಡಿದ. ಅದೇ ರೀತಿಯಾಗಿ ಆ ನಲಕೂಬರ ಮತ್ತು ಮಣಿಗ್ರೀವರ ಉದ್ಧಾರವನ್ನು ಕೂಡ ಮಾಡಿದ. ಇಷ್ಟ ಆಯಿತು. ಜನರೆಲ್ಲ ಓಡಿ ಬಂದುಬಿಟ್ರು. ದೊಡ್ಡ ಮರಗಳು ಬಿದ್ದುಬಿಟ್ಟಿವೆ, ಭಾರೀ ಸೌಂಡ್ ಬಂತು ಅಂತೆ. ಹಾಗಾಗಿ ಏನಾಯಿತು ಅಂತ ಬಂದು ನೋಡ್ತಾರೆ. ಅಲ್ಲೇನು ಮಳೆ ಬಂದಿಲ್ಲ, ಜೋರಾಗಿ ಗಾಳಿ ಬೀಸಿಲ್ಲ, ಏನೂ ಆಗಿಲ್ಲ. ಮರ ಹೇಗೆ ಬಿತ್ತು ಅಂತ ಆಶ್ಚರ್ಯ ಆಗುತ್ತೆ. ಆವಾಗ ಅಲ್ಲಿಯೇ ಸುತ್ತಮುತ್ತ ಇಲ್ಲಿ ಇದ್ದಂತಹ ಮಕ್ಕಳು ಹೇಳ್ತಾರೆ, ಇಲ್ಲ ಶ್ರೀಕೃಷ್ಣ ಪರಮಾತ್ಮ ಬೀಳಿಸಿದ ಅಂತ. ಅವರು ಹೇಳ್ತಾರೆ, ಈ ಸರ್ವಥಾ ಸಾಧ್ಯ ಇಲ್ಲ. ಇವನಿಗಿನ್ನೂ 2-3 ವರ್ಷ ವಯಸ್ಸು. ಈ 2-3 ವರ್ಷದ ವಯಸ್ಸಿನ ಪುಟ್ಟ ಹುಡುಗ ಇದನ್ನು ಬೀಳಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ನಂಬೋದೇ ಇಲ್ಲ ಅಂತೆ. ಸ್ವತಃ ತಮ್ಮ ಕಣ್ಣಿನ ಮುಂದೇನೆ ನಡೆದಂತಹ ಘಟನೆಯನ್ನು ಆ ಮಕ್ಕಳು ಹೇಳ್ತಾ ಇದ್ದಾರೆ, ಆದರೆ ದೊಡ್ಡವರು ನಂಬ್ತಾ ಇಲ್ಲ. ಹೀಗೆ ಮಕ್ಕಳಿಗಾದರೂ ಗೊತ್ತಾಯಿತು ಅಂತೆ ಶ್ರೀಕೃಷ್ಣ ಪರಮಾತ್ಮ ಸಾಮಾನ್ಯ ವ್ಯಕ್ತಿಯಲ್ಲ, ಇವನ್ಯಾರೋ ದೈವೀ ಪುರುಷ ಇರಬೇಕು ಅಂತ ಆ ಮಕ್ಕಳು ಅದರಿಂದ ಅಂದ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಅನೇಕ ರೀತಿಯಾದಂತಹ ದುಷ್ಟ ರಾಕ್ಷಸರು ಎಲ್ಲರನ್ನೂ ಕೂಡ ಸಂಹಾರ ಮಾಡಿದ. ಮುಂದೆ ದೊಡ್ಡವನಾದ. ಹಾಗೆ ಒಂದು ದಿವಸ ಅವನು ಇರೋದು ನನ್ನ ಗೋಪನ ಮನೆಯಲ್ಲಿ. ಗೋಪ ಅಂತ ಹೇಳಿದರೆ ಗೋವುಗಳನ್ನು ಕಾಯುವಂಥವರು. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಒಂದು ದಿವಸ ಕಾಡಿಗೆ ಹೋಗಿರ್ತಾನೆ ಹಸುಗಳನ್ನು ಮೇಯಿಸಲಿಕ್ಕೆ ಅಂತ. ಹೋಗಿರ್ತಾನೆ. ತುಂಬ ಹಸಿವೆ ಆಗಿಬಿಡುತ್ತೆ ಮಧ್ಯಾಹ್ನದ ಸಂದರ್ಭ. ಆವಾಗ ಅಲ್ಲಿದ್ದಂತಹ ಗೋಪಾಲಕರಿಗೆ ಹೇಳ್ತಾನೆ, ಇಲ್ಲೇ ಹತ್ತಿರದಲ್ಲಿ ಒಂದು ಋಷಿಗಳ ಆಶ್ರಮ ಇದೆ, ಅಲ್ಲಿ ಹೋಗಿ ಅವರು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾರೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಅನ್ನ ಬೇಕು ಅಂತ ಕೇಳಿ ಅವರು ಕೊಡ್ತಾರೆ ಅಂತ ಹೇಳ್ತಾನೆ. ಸರಿ ಅಂತ ಎಲ್ಲ ಗೋಪಾಲಕರು ಕೂಡ ಸೇರಿಕೊಂಡು ಆ ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ನಮಗೆ ತುಂಬ ಹಸಿವಾಗಿದೆ, ಹಾಗಾಗಿ ನಮಗೂ ಹಸಿವಾಗಿದೆ, ಬಲರಾಮ ಮತ್ತು ಕೃಷ್ಣರಿಗೂ ಹಸಿವಾಗಿದೆ, ಹಾಗಾಗಿ ಸ್ವಲ್ಪ ಅನ್ನ ಕೊಡಿ ಅಂತ ಕೇಳ್ತಾರೆ ಅಂತೆ. ಅವ್ರು ಹೇಗಿದ್ದರು ಅಂತ ಹೇಳಿದ್ರೆ, ಶೃಣ್ವಂತೋಪಿ ನಶುಶ್ರೂಹು ಅಂತ ಅವ್ರಿಗೆ ಕೇಳಿಸ್ತಾ ಇದೆ, ನೋಡ್ತಾ ಇದ್ದಾರೆ, ಆದರೂ ಕೂಡ ಅವ್ರ ಕಡೆಗೆ ಗಮನವನ್ನೇ ಕೊಡಲಿಲ್ಲ. ಯಾರೋ ಇವ್ರು ದನ ಕಾಯೋರು, ಇವ್ರಿಗೆ ಯಾಕೆ ಆಹಾರ ಕೊಡಬೇಕು ಅಂತ ತಿರಸ್ಕಾರ ಮಾಡಿಬಿಡ್ತಾರೆ ಅಂತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ವಾಪಸ್ ಬರ್ತಾರೆ ಗೋಪಾಲಕರೆಲ್ಲರೂ ಕೂಡ.
ಆಹಾರ ಸಿಗಲಿಲ್ಲ ಅಂತ ಹೇಳ್ತಾರೆ. ನೀವು ಯಾರ ಹತ್ರ ಹೋಗಿದ್ರಿ ಅಂತ ಕೇಳ್ತಾನೆ ಶ್ರೀಕೃಷ್ಣ. ಹೀಗೆ ಅವರು ಗಂಡಸ ಹತ್ರ ಹೋಗಿದ್ವಿ ಅಂತ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ನೀವು ಗಂಡಸ ಹತ್ರ ಹೋಗಬಾರ್ದಾಗಿತ್ತು, ಅಲ್ಲೇ ಹಿಂದ್ಗಡೆ ಏನಿದೆ ಅಡುಗೆ ಮನೆ ಇದೆ, ಆ ಅಡುಗೆ ಮನೆಯಲ್ಲಿ ಆ ಎಲ್ಲ ಪುರೋಹಿತರ ಹೆಂಡತಿಯರು ಅಡುಗೆ ಮಾಡ್ತಾ ಇದ್ದಾರೆ, ಅವರ ಹತ್ರ ಹೋಗಿ ಹೇಳಿ ಶ್ರೀಕೃಷ್ಣ ಪರಮಾತ್ಮನಿಗೆ ಹಸಿವೆ ಆಗಿದೆ ಅಂತ, ಅವರು ನಿಮಗೆ ಆಹಾರವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ವಾಪಸ್ ಹೋದರು. ಎಲ್ಲಿಗೆ ಹೋದ್ರು? ಈಗ ಹಿಂಭಾಗಕ್ಕೆ ಹೋದರು, ಅಲ್ಲಿ ಅಡುಗೆ ಮನೆ ಇದೆ. ಅಲ್ಲಿ ಹೋಗಿ ಕೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಹಸಿವಾಗಿದೆ ಅಂತೆ, ಆಹಾರ ಕೊಡಿ ಅಂತ. ಇಷ್ಟು ಕೇಳಿದ್ದೇ ತಡ ಆ ಎಲ್ಲ ಹೆಂಗಸರು ಕೂಡ ತಾವು ಏನೇನು ಅಡುಗೆಯನ್ನು ಮಾಡಿದ್ದರೋ ಆ ಎಲ್ಲ ಅಡುಗೆಯನ್ನು ಕೂಡ ಕೊಟ್ಟು ಕಳಿಸ್ಲಿಲ್ಲ, ತಾವೇ ಹೊತ್ತುಕೊಂಡು ಬಂದರಂತೆ. ತಾವೇ ತಲೆಯ ಮೇಲೆ ಹೊತ್ತುಕೊಂಡು ಭಕ್ತಿಯಿಂದಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ವಿಶೇಷವಾಗಿ ಸಮರ್ಪಣೆಯನ್ನು ಮಾಡ್ತಾರೆ ಅಂತೆ. ಹೋಗಬೇಕಾದ್ರೆ ಕೆಲವರು ಪುರೋಹಿತರು ತಡೀತಾರಂತೆ, ಹೋಗಬೇಡಿ ನೀವು ಅಂತ. ಎಷ್ಟು ಹೇಳಿದರೂ ಕೂಡ ಕೇಳದೇನೆ ತಾವೇನು ಮಾಡ್ತಾರೆ, ವಿಶೇಷವಾಗಿ ಸಮರ್ಪಣೆಯನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಮಾಡ್ತಾರೆ ಅಂತೆ. ಮುಂದೆ ಈ ವಿಚಾರ ಯಾರಿಗೆ ಗೊತ್ತಾಗುತ್ತೆ? ಆ ಒಂದು ಎಲ್ಲ ಪುರೋಹಿತರಿಗೆ ಗೊತ್ತಾಗುತ್ತೆ ಅಂತೆ, ನಾವು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ವಿ ಅಂತ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಗೆ ಹಸಿವೆ ಅಂತ ಬಂದ ನಾವೇ ಮಾಡಲಿಲ್ಲ, ಆಹಾರ ಕೊಡಲಿಲ್ಲ, ನಮ್ಮ ಹೆಂಡತಿಯರು ಕೊಟ್ಟರು, ಎಂತಹ ಮೂರ್ಖರು ನಾವು ಅಂತ ತಮಗೆ ತಪ್ಪಿನ ಅರಿವಾಗುತ್ತೆ ಅಂತೆ. ಹಾಗಾಗಿ ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡುವಂತಹ ಪೂಜೆ ಅಂತ ಹೇಳಿದ್ರೆ ಅದು ಹೋಮ ಹವನ ಇತ್ಯಾದಿಗಳು ಮಾತ್ರ ಅಲ್ಲ, ನಾವು ನಮ್ಮ ಕೆಲಸವನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತೇವೋ ಅದರಿಂದಲೇ ಪರಮಾತ್ಮ ತೃಪ್ತನಾಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ ಅಂತ ತಾನು ಮಾಡುವಂತಹ ಕರ್ಮಗಳನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಅದರಿಂದ ಏನಾಗುತ್ತೆ, ಪರಮಾತ್ಮನ ತೃಪ್ತಿಯಾಗುತ್ತೆ. ಹಾಗಾಗಿ ಆ ಒಂದು ಮಹಿಳೆಯರು ಏನು ಮಾಡಿದರು, ಪ್ರಾಮಾಣಿಕವಾಗಿ ತಾವು ಮಾಡಿದಂತಹ ಅಡುಗೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು. ಅದರಿಂದ ಪರಮಾತ್ಮ ವಿಶೇಷ ಪ್ರೀತನಾಗಿ ಅವರು ಉದ್ಧಾರವನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಮುಂದೆ ಅನೇಕ ರೀತಿಯಂತಹ ಕಾರ್ಯಗಳನ್ನು ಮಾಡ್ತಾ ಹೊರಟ. ಅದರಲ್ಲಿ ಒಂದು ಪ್ರಧಾನವಾದಂತಹ ಕಾರ್ಯ ಗೋವರ್ಧನ ಪರ್ವತದ ಉದ್ಧಾರ. ಪ್ರತಿ ವರ್ಷವೂ ಕೂಡ ಎಲ್ಲ ಗೋಪಾಲಕರು ಸೇರಿಕೊಂಡು ದೊಡ್ಡ ಉತ್ಸವ ಮಾಡ್ತಾ ಇದ್ರು. ಏನು ಉತ್ಸವ ಅಂತ ಹೇಳಿದರೆ ದೇವೇಂದ್ರನಿಗೆ ಪೂಜೆ ಅಂತ. ದೇವೇಂದ್ರನಿಗೆ ಯಾಕೆ ಪೂಜೆ? ದೇವೇಂದ್ರ ಅವನು ಮಳೆಗಳನ್ನು ಸುರಿಸ್ತಾನೆ ಅಂತೆ. ಹಾಗಾಗಿ ದೇವೇಂದ್ರನಿಗೆ ನಾವು ಪೂಜೆ ಮಾಡಿದರೆ ನಮಗೆ ಚೆನ್ನಾಗಿ ಮಳೆ ಕೊಡ್ತಾನೆ, ಬೆಳೆ ಕೊಡ್ತಾನೆ, ಅದರಿಂದ ನಮ್ಮ ಆಕಳುಗಳು ಚೆನ್ನಾಗಿ ಹುಲ್ಲು ತಿಂತಾವೆ, ಅದರಿಂದ ನಮಗೆ ಚೆನ್ನಾಗಿ ಹಾಲು ಬರುತ್ತೆ, ಬೆಣ್ಣೆ ಬರುತ್ತೆ, ಮೊಸರು ಬರುತ್ತೆ ಅಂತೆಲ್ಲ ಅವರಿಗೆ ದೇವೇಂದ್ರನ ಮೇಲೆ ಕೃತಜ್ಞತೆಯ ಭಾವದಿಂದಾಗಿ ಪೂಜೆಯನ್ನು ಮಾಡ್ತಾ ಇದ್ರು. ಒಂದು ದಿವಸ ಏನಾಯಿತು, ಇದೇ ರೀತಿ ಪೂಜೆ ಮಾಡಬೇಕು ಅಂತ ಹೊರಟರು. ಆವಾಗ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನೆ, ದೇವೇಂದ್ರನಿಗೆ ಯಾಕೆ ಪೂಜೆ ಮಾಡ್ತೀರಿ ನೀವು ಅಂತ. ನಮಗೆ ಹುಲ್ಲು ಕೊಡೋದು ಯಾವುದು? ಈ ಗೋವರ್ಧನ ಪರ್ವತ. ಆಹಾರ ಕೊಡೋದು ಯಾವುದು? ಈ ಗೋವರ್ಧನ ಪರ್ವತ. ಹಾಗಾಗಿ ನಾವು ಈ ಎದುರುಗಡೆ ಇರುವಂಥ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡೋಣ, ಇಂದ್ರನಿಗೆ ಪೂಜೆ ಮಾಡೋದು ಬೇಡ ಅಂತ ತಿರಸ್ಕಾರ ಮಾಡಿಬಿಡ್ತಾನೆ. ಆವಾಗ ಇವರಿಗೂ ಸರಿ ಅಂತ ಅನಿಸುತ್ತೆ, ಈ ಪರ್ವತದಲ್ಲಿಯೂ ಪರಮಾತ್ಮ ಇದ್ದಾನೆ, ಹಾಗಾಗಿ ನಾವು ಪರಮಾತ್ಮನ ಪೂಜೆಯನ್ನು ಈ ಪರ್ವತದಲ್ಲಿ ಮಾಡೋಣ ಅಂತ. ಸರಿ ಅಂತ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪೂಜೆ ಮಾಡಲಿಕ್ಕೆ ಶುರು ಮಾಡಿದರೂ ದೇವೇಂದ್ರನಿಗೆ ಅಹಂಕಾರ ಬಂತು. ಈ ಶ್ರೀಕೃಷ್ಣ ನನ್ನ ಪೂಜೆಯನ್ನು ಬಿಟ್ಟು ತಾನೇ ಮಾಡ್ತಾ ಇದ್ದಾನೆ, ಪರ್ವತದ ಪೂಜೆಯನ್ನು ಮಾಡಿಸ್ತಾ ಇದ್ದಾನೆ ಅಂತ ಅವರ ಮೇಲಿನ ಸಿಟ್ಟಿನಿಂದಾಗಿ ತಾನೇ ಮಾಡ್ತಾನೆ, ಜೋರಾಗಿ ಮಳೆ ಸುರಿಸಲಿಕ್ಕೆ ಶುರು ಮಾಡ್ತಾನೆ ಅಂತ. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, ಮಳೆ ನಿಂತಲೇ ಇಲ್ಲ. ಕೊನೆಗೆ ಎಲ್ಲಿಯವರೆಗೆ ಬಂತು ಅಂತ ಹೇಳಿದರೆ ಇಡೀ ನಂದ ಗೋಕುಲವೇನೆ ಮುಳುಗಿ ಹೋಗುವಷ್ಟು ಜೋರಾಗಿ ಮಳೆ ಬರಲಿಕ್ಕೆ ಶುರುವಾಯಿತು ಅಂತೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಇನ್ನೂ ಸರಿಯಲ್ಲ. ಹಾಗಾಗಿ ಇಡೀ ಗೋವರ್ಧನ ಪರ್ವತವನ್ನೇ ತಾನೇ ಮಾಡಿದ ಪರಮಾತ್ಮ ತನ್ನ ಕೈಯಿಂದ, ತನ್ನ ಕಿರುಗಳಿನಿಂದ ಎತ್ತಿ ಹಿಡ್ಕೊಂಡ್ಬಿಟ್ಟ ಅಂತೆ. ಅದರ ಕೆಳಗಡೆ ಎಲ್ಲ ವಿಧವಾದಂತಹ ಗೋಪಾಲಕರು, ಎಲ್ಲ ವಿಧವಾದಂಥ ಆಕಳುಗಳು, ಕರುಗಳು, ಅನೇಕ ಪ್ರಾಣಿಗಳು ಎಲ್ಲರೂ ಕೂಡ ಅದರ ಕೆಳಗಡೆ ಬಂದು ನಿಂತ್ಕೊಳ್ತಾರೆ ಅಂತ. ಹೇಗೆ ಒಬ್ಬ ವ್ಯಕ್ತಿ ಸಣ್ಣ ಕೊಡೆ ಹಿಡ್ಕೊಳ್ತಾನೆ, ಕೊಡೆ ಹಿಡ್ಕೊಂಡ್ರೆ ಯಾವ ರೀತಿ ಅವನಿಗೆ ಏನೋ ಶ್ರಮ ಆಗೋದಿಲ್ಲವೋ ಆ ರೀತಿಯಾಗಿ ಪರಮಾತ್ಮ ಇಡೀ ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದರೂ ಕೂಡ ಅವನಿಗೆ ಕಿಂಚಿತ್ತೂ ಶ್ರಮ ಆಗಲಿಲ್ಲ ಅಂತೆ. ಆ ರೀತಿಯಾಗಿ ಪರಮಾತ್ಮ ಹಿಡಿದುಕೊಂಡ. ಎಷ್ಟು ದಿವಸ ಆಯಿತು ಅಂತ ಹೇಳಿದ್ರೆ ಒಟ್ಟು 7 ದಿವಸ ಆಯಿತು ಅಂತೆ. 7 ದಿವಸಗಳ ಕಾಲ ಪರಮಾತ್ಮ ನಗ್ತಾ 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 ಪರ್ವತ ನೆತ್ತಿ ಹಿಡಿದುಕೊಂಡಿದ್ದ. ಉಳಿದವರೆಲ್ಲರೂ ಕೂಡ ಸ್ನಾನ, ಅದರ ಕೆಳಗಡೆನೇ ಊಟ ಎಲ್ಲವೂ ಕೂಡ ಅಲ್ಲೇ ಆಗ್ತಾ ಇದೆ. ಪರಮಾತ್ಮನಿಗೆ ಮಾತ್ರ ಏನಿಲ್ಲ, ವಿಶ್ರಾಂತಿ ಅನ್ನೋದೇ ಇಲ್ಲ, ನಿರಂತರವಾಗಿ ಎತ್ತಿ ಹಿಡಿದುಕೊಂಡಿದ್ದಾನೆ. ಈ ರೀತಿಯಾಗಿ 7 ದಿವಸ ಮಳೆ ಸುರಿಸಿ 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 ಅವನಿಗೆ ಇಂದ್ರನಿಗೂ ಕೂಡ ಏನಾಯಿತು, ಸಾಕಾಗಿ ಹೋಯಿತು. ಆವಾಗ ಗೊತ್ತಾಗುತ್ತೆ ಪರ್ವತವನ್ನು ಎತ್ತಿ ಹಿಡಿದುಕೊಂಡಂತಹ ವ್ಯಕ್ತಿ ಅದು ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಅಂತ. ಹಾಗಾಗಿ
ತಾನು ಬಂದು ಅವನ ಹತ್ತಿರ ಕ್ಷಮೆಯನ್ನು ಕೇಳ್ತಾನೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ತಾನೇ ಮಾಡಿದ ಆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದುಕೊಂಡು ಅನೇಕ ರೀತಿಯಂತಹ ಜನರ ಉದ್ಧಾರವನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಇಷ್ಟೆಲ್ಲ ವಿಚಾರ ಆಯಿತು. ಕೊನೆಗೆ ಕಂಸನಿಗೆ ಗೊತ್ತಾಗುತ್ತೆ ತನ್ನನ್ನು ಕೊಲ್ಲುವಂತಹ ವ್ಯಕ್ತಿ ಶ್ರೀಕೃಷ್ಣನೇ ಅಂತ. ಯಾಕೆ ಅಂತ ಹೇಳಿದರೆ, ಬೇರೆ ಮನೆಗೆ ಹೋದಂಥ ರಾಕ್ಷಸರೆಲ್ಲರೂ ಕೂಡ ವಾಪಸ್ ಬರ್ತಾಯಿದ್ರು. ನಂದಗೋಪನ ಮನೆಗೆ ಹೋದಂಥ ರಾಕ್ಷಸರು ಮಾತ್ರ ಯಾರು ವಾಪಸ್ ಬರ್ತಾನೇ ಇರಲಿಲ್ಲ. ಹಾಗಾಗಿ ಗೊತ್ತಾಗುತ್ತೆ ನನ್ನನ್ನು ಸಂಹಾರ ಮಾಡುವಂತಹ ವ್ಯಕ್ತಿ ಶ್ರೀಕೃಷ್ಣ ಪರಮಾತ್ಮನೇ ಅಂತ. ಸರಿ, ಈಗೇನಾದರೂ ಮಾಡಿ ಶ್ರೀಕೃಷ್ಣನನ್ನು ಸಂಹಾರ ಮಾಡಬೇಕು. ಸಂಹಾರ ಮಾಡೋದು ಹೇಗೆ ಅಂತ, ನಾನು ನಂದಗೋಪನ ಮನೆಗೆ ಹೋದೆ, ಎಲ್ಲೇನಾಗುತ್ತೆ, ಅವ್ನು ನನ್ನನ್ನು ಕೊಂದುಬಿಡ್ತಾನೆ. ಯಾಕೆಂತ ಹೇಳಿದರೆ ಅದು ಅವನ ಹೋಮ್ ಪಿಚ್, ಮನೆ. ಅದು ಸಾಮಾನ್ಯವಾಗಿ ಸ್ವಕ್ಷೇತ್ರದಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಶ್ರೀಕೃಷ್ಣನನ್ನು ಹೇಗಾದರೂ ಮಾಡಿ ಮಥುರಾ ಪಟ್ಟಣಕ್ಕೆ ಕರೆಸಬೇಕು. ಕರೆಸಿ ಶ್ರೀಕೃಷ್ಣ ಪರಮಾತ್ಮನನ್ನು ಇಲ್ಲಿ ಸಂಹಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಸರಿ, ಕರೆಸೋದು ಹೇಗೆ ಅಂತ ಅದಕ್ಕೆ ಒಂದು ಉಪಾಯ ಮಾಡ್ತಾನೆ. ಒಂದು ಬಿಲ್ಲು ಹಬ್ಬ ಅಂತ ಒಂದು ದೊಡ್ಡ ಹಬ್ಬವನ್ನು ಏರ್ಪಾಡು ಮಾಡ್ತಾನೆ. ಆ ಬಿಲ್ಲು ಹಬ್ಬಕ್ಕೆ ಜಗತ್ತಿನಲ್ಲಿರುವಂಥ ಎಲ್ಲರೂ ಕೂಡ ಬಿಲ್ಲಾಳುಗಳು ಬರಬೇಕು, ಶ್ರೀಕೃಷ್ಣ ಬಲರಾಮರು ಕೂಡ ಬರಬೇಕು ಅಂತ ತೀರ್ಮಾನ ಮಾಡ್ತಾನೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆಸಬೇಕು. ಕರೆಸಲಿಕ್ಕೆ ಯಾರನ್ನು ಕಳಿಸಬೇಕು? ಅಕ್ರೂರನ್ನು ಕಳಿಸಿದ ಅಂತೆ. ಅಕ್ರೂರ ಹೋದ, ಶ್ರೀಕೃಷ್ಣ ಪರಮಾತ್ಮನ ಕರೆದುಕೊಂಡು ಬರ್ತಾನೆ. ಕರೆದುಕೊಂಡು ಬಂದಾಗ ಆ ಮಥುರಾ ಪಟ್ಟಣದ ಎಲ್ಲ ಜನತೆಗೂ ಕೂಡ ವಿಶೇಷವಾದಂಥ ಆನಂದ ಆಗುತ್ತೆ ಅಂತೆ. ಯಾಕೆ ಅಂತ ಹೇಳಿದರೆ, ಆಗಿನ ಕಾಲದಲ್ಲಿ ಜಗತ್ತಿನಲ್ಲಿ ಇದ್ದಂಥ ಪ್ರತಿಯೊಬ್ಬ ಸಜ್ಜನರ ಕಡ ಮನಸ್ಸಿನಲ್ಲಿ ಏನಿರ್ತಾಯಿತ್ತು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಾವು ಒಂದು ಸಲ ಆದರೂ ಕೂಡ ಕೃಷ್ಣನ ನೋಡಬೇಕು, ಇಲ್ಲ ಶ್ರೀಕೃಷ್ಣನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂತ. ರಾಮಾಯಣದಲ್ಲಿ ಕೂಡ ಇದೇ ರೀತಿಯಾಗಿತ್ತು ಅಂತೆ. ಎಂಚ ರಾಮೋ ನ ಪಶ್ಯೇತ ಎಂಚ ರಾಮಂ ನ ಪಶ್ಯತಿ ಅಂತ. ಒಂದು ವೇಳೆ ಇಡೀ ಜೀವನದಲ್ಲಿ ಆ ವ್ಯಕ್ತಿ ಒಂದು ಬಾರಿಯೂ ಕೂಡ ರಾಮನನ್ನು ನೋಡಲೇ ಇಲ್ಲ, ರಾಮನು ಕೂಡ ಇವನನ್ನು ನೋಡಲೇ ಇಲ್ಲ ಅಂತ ಹೇಳಿದ್ರೆ ಅವನ ಜೀವನವೇ ವ್ಯರ್ಥ ಅಂತ ಆಗಿನ ಜನರ ಭಾವನೆ ಇತ್ತು ಅಂತೆ. ಆ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಅದೇ ರೀತಿಯಾಗಿ ತನ್ನ ವ್ಯಕ್ತಿತ್ವದಿಂದಾಗಿ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧನಾಗಿದ್ದ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಶ್ರೀಕೃಷ್ಣನನ್ನು ನೋಡಬೇಕು ಅಂತ ಹಂಬಲಿಸ್ತಾ ಇದ್ದರು. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಆ ಒಂದು ಪ್ರದೇಶಕ್ಕೆ, ಕಂಸನ ನಗರಕ್ಕೆ ಬಂದನೋ, ತಕ್ಷಣದಲ್ಲಿಯೇ ಅಲ್ಲಿ ಇದ್ದಂಥ ಎಲ್ಲ ಜನರು ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಅರ್ಧಕ್ಕೆ ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಬೇಕು ಅಂತ ಬರ್ತಾರೆ ಅಂತೆ. ಆ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾದಂತಹ ದರ್ಶನ ಎಂಬುದು ಆ ಒಂದು ಜನರಿಗೆ ಆಗುತ್ತೆ. ಅದೇ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಪಾದವನ್ನು ಇಟ್ಟಲ್ಲಿ ಎಲ್ಲ ಪರಮಾತ್ಮನ ಪಾದ ಚಿಹ್ನೆ ಮೂಡ್ತಾ ಇತ್ತು. ನಾವು ಕೇಳುವಂತೆ ಪರಮಾತ್ಮನ ಪಾದದಲ್ಲಿ ಧ್ವಜ, ವಜ್ರ, ಅಂಕುಶ, ಪದ್ಮದ ಚಿಹ್ನೆ ಎಂಬುದು ಇದೆ. ಆ ರೀತಿಯಾದ ಚಿಹ್ನೆ ಇರುವಂತಹ ಪಾದ ಮೂಡಿದಾಗ ಅನೇಕ ಜನ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲರೂ ಕೂಡ ಆ ಪಾದದ ಧೂಳಿಯನ್ನು ತಮ್ಮ ಮೇಲೆ ಹಾಕ್ಕೊಳ್ತಾ ಇದ್ರು ಅಂತೆ. ಆ ರೀತಿಯಾಗಿ ವಿಶೇಷವಾಗಿ ಅದರಲ್ಲೂ ಕೂಡ ಅಕ್ರೂರ ತನ್ನ ಊರಿಗೆ ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾನೆ ಅಂತ ಅನೇಕ ರೀತಿಯಾದಂತಹ ವೈಭವವನ್ನು ಅವನಿಗೆ ಮಾಡ್ತಾನೆ ಅಂತೆ. ತದ್ದರ್ಶನಾಹ್ಲಾದ ವಿವೃದ್ಧ ಸಂಭ್ರಮ ಎಂಬುದಾಗಿ ಜೋರಾಗಿ ಅಳತಾ ಅಂದರೆ ಆನಂದದ ಕಣ್ಣೀರನ್ನು ಸುರಿಸ್ತಾ ಅವನಿಗೆ ವಿಶೇಷವಾದ ಪೂಜೆಯನ್ನು ಮಾಡ್ತಾನೆ ಎಂಬುದಾಗಿ ಭಾಗವತ ಹೇಳುತ್ತೆ. ಈ ರೀತಿಯಾಗಿ ಅಕ್ರೂರ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಮರುದಿವಸ ಏನು ಪ್ರಾರಂಭ ಆಯಿತು? ಬಿಲ್ಲ ಹಬ್ಬ ಎಂಬುದು ಅಲ್ಲಿಗೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಶ್ರೀಕೃಷ್ಣ ಪರಮಾತ್ಮ ರಾಜಮಾರ್ಗದಲ್ಲಿ, ಕಂಸನ ಅರಮನೆಯ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ಬಟ್ಟೆ ಹಾಕ್ಕೊಂಡಿದ್ರು, ರಾಜನ ಬಟ್ಟೆಗಳನ್ನು ಹಾಕ್ಕೊಂಡಿದ್ರು. ಆದರೆ ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಸಾಮಾನ್ಯ ಗೋಪನ ವೇಷ, ದನ ಕಾಯುವಂಥ ಬಟ್ಟೆ, ಆ ರೀತಿಯ ಬಟ್ಟೆಯನ್ನು ಹಾಕ್ಕೊಂಡಿದ್ದ. ಆವಾಗ ಅಲ್ಲಿ ಒಬ್ಬ ಅಗಸ ಹೋಗ್ತಾ ಇರ್ತಾನೆ. ಅವನು ಕಂಸನ ಅರಮನೆಯ ಬಟ್ಟೆಯನ್ನು ಒಗೆಯುವಂಥ ಒಬ್ಬ ಅಗಸ. ಅವನು ಕೇಳ್ತಾನೆ, ಸ್ವಲ್ಪ ಬಟ್ಟೆ ನನಗೆ ಕೂಡ ಕೊಡು ಅಂತ. ಅವನು ಹೇಳ್ತಾನೆ, ಇದು ಸರ್ವತಾ ಸಾಧ್ಯ ಇಲ್ಲ, ನೀನೊಬ್ಬ ಗೋಪಾಲಕ, ಕಂಸ ಈ ನಮ್ಮ ರಾಜ್ಯದ ದೊರೆ, ಅವನಿಗೆ ಕೊಡುವಂಥ ಬಟ್ಟೆ ಇದು ನಿನಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆ ರೀತಿಯಾಗಿ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಅವನ ವಿಶೇಷವಾದಂತಹ ಸಂಹಾರವನ್ನು ಕೂಡ ಮಾಡಿ ಅಲ್ಲಿಯ ಮುಂದೆ ಅವನ ಬಟ್ಟೆ ತಾನು ಕೂಡ ಹಾಕ್ಕೊಂಡು ಹೋಗ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಹೋಗಬೇಕಾದ್ರೆ ಪರಮಾತ್ಮ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಹೇಗೆ ಒಂದು ರಾಜಬೀದಿಯಲ್ಲಿ ಒಂದು ದೊಡ್ಡ ರಥ ಅಥವಾ ಪಲ್ಲಕ್ಕಿ ಹೋಗಬೇಕಾದ್ರೆ ಏನು ಮಾಡ್ತಾರೆ,
ಪ್ರತಿಯೊಬ್ಬ ಮನೆ ಜನರು ಕೂಡ ಬಂದು ಆರತಿ ಮಾಡೋದು, ತಮ್ಮ ಕೈಲಿ ಆದಂತಹ ಸೇವೆಯನ್ನು ಪೂಜೆಯನ್ನು ಮಾಡ್ತಾರೆ. ಆ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಆ ರಾಜಮಾರ್ಗದಲ್ಲಿ ಹೋಗಬೇಕಾದರೆ ಅನೇಕ ಜನ ಒಂದು ಆರತಿ ಮಾಡೋದು, ಅವರ ಮೇಲೆ ಹೂವನ್ನು ಹಾಕೋದು, ಅರಳನ್ನು ಹಾಕೋದು, ಈ ರೀತಿಯಾಗಿ ತಮ್ಮ ಕೈಯಲ್ಲಿ ಆದಂತಹ ವಿಶೇಷವಾದಂತಹ ಪೂಜೆಯನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಮಾಡ್ತಾ ಇದ್ದರು. ಈ ಸಂದರ್ಭದಲ್ಲಿ ಒಬ್ಬ ಕುಬ್ಜೆ ಬರ್ತಾಳೆ. ಕುಬ್ಜೆ ಅಂತ ಹೇಳಿದ್ರೆ ಗೂನು ಬೆನ್ನಿನ ಹೆಣ್ಣು ಅಂತ. ಅವಳ ಕೆಲಸ ಏನು ಅಂತ ಹೇಳಿದ್ರೆ ಪ್ರತಿನಿತ್ಯ ಗಂಧವನ್ನು ತೆಗೆದು ಕಂಸನಿಗೆ ಹೋಗಿ ಕೊಡಬೇಕು. ಆ ಕಂಸ ಗಂಧವನ್ನು ತನ್ನ ಮೈಗೆಲ್ಲ ಹಚ್ಕೊಳ್ಬೇಕು, ಯಾಕಂದರೆ ಅವನೊಬ್ಬ ರಾಜ. ಈ ರೀತಿ ಹೋಗ್ತಾ ಇರ್ತಾಳೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ತಾನು ಸ್ವಲ್ಪ ಗಂಧವನ್ನು ಕೊಡು ಅಂತ ಕೇಳ್ತಾನೆ. ಹಿಂದೆ ಅಗಸನ ಹತ್ರ ಬಟ್ಟೆ ಕೊಡು ಅಂತ ಕೇಳಿದ, ಬಟ್ಟೆ ಕೊಡಲಿಲ್ಲ, ಅವನ ಸಂಹಾರವನ್ನು ಮಾಡಿದ. ಇಲ್ಲೇನಾಯಿತು, ಗಂಧ ಕೊಡು ಅಂತ ಕೇಳಿದ ತಕ್ಷಣದಲ್ಲಿಯೇ ಆ ತ್ರಿವಕ್ರೆ ಯಾವ ಕುಬ್ಜೆ ವಿಶೇಷವಾಗಿ ಅತ್ಯಂತ ಭಕ್ತಿಯಿಂದ ತಾನೇನು ಮಾಡ್ತಾಳೆ, ಆ ಗಂಧವನ್ನು ಸಮರ್ಪಣೆ ಮಾಡ್ತಾಳೆ ಅಂತೆ. ಗಂಧವನ್ನು ಸಮರ್ಪಣೆ ಮಾಡಿದ್ದೇ ತಡ ಶ್ರೀಕೃಷ್ಣ ಪರಮಾತ್ಮ ತಾನೇ ಮಾಡ್ತಾನೆ, ಅವಳನ್ನು ಸ್ಪರ್ಶ ಮಾಡ್ತಾನೆ, ಅವಳ ದೇಹವನ್ನು ಮುಟ್ತಾನೆ. ಮುಟ್ಟಿದ ತಕ್ಷಣವೇ ಅವಳು ಇಲ್ಲಿ ತನಕ ಏನಾಗಿದ್ಲು, ಕುಬ್ಜೆಯಾಗಿದ್ದಳು, ಅಂದರೆ ಗೂನು ಬೆನ್ನಿನ ಹೆಣ್ಣಾಗಿದ್ಲು. ಯಾವಾಗ ಪರಮಾತ್ಮನ ಸ್ಪರ್ಶ ಎಂಬುದಾಗುತ್ತೋ ತಕ್ಷಣದಲ್ಲಿಯೇ ವಿಶೇಷವಂತಹ ಸುಂದರಿಯಾಗಿ ಅವಳು ಪರಿವರ್ತನೆಯಾಗ್ತಾಳೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಪರಮಾತ್ಮ ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ಆ ಒಂದು ಕಂಸನ ಅರಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಈ ರೀತಿಯಾಗಿ ಪ್ರವೇಶವನ್ನು ಮಾಡಿದಾಗ ಅಲ್ಲಿ ಮೊದಲು ಬಂದದ್ದು ಯಾವುದು ಅಂತ ಹೇಳಿದರೆ ಯಾವ ಚಾಣೂರ ಮತ್ತು ಮುಷ್ಟಿಕಾ ಅಂತ ಇಬ್ಬರು ಒಳ್ಳೆ ಮಲ್ಲರಾದಂತಹ ವ್ಯಕ್ತಿಗಳು, ಅಂದರೆ ಇದು ಒಳ್ಳೆಯ ಕುಸ್ತಿಪಟುಗಳು. ಅವರು ಆಗಿನ ಕಾಲದ ಅತ್ಯಂತ ಪ್ರಸಿದ್ಧ ಕುಸ್ತಿಪಟುಗಳು. ಅವರು ಅಲ್ಲಿಗೆ ಬರ್ತಾರೆ ಅಂತೆ. ಕಂಸ ಅವರಿಗೆ ಆಜ್ಞೆ ಮಾಡಿರ್ತಾನೆ, ಶ್ರೀಕೃಷ್ಣ ಮತ್ತು ಬಲರಾಮ ಒಳಗಡೆ ಕಾಲೇ ಇಡಬಾರ್ದು, ಕಾಲು ಇಡೋದಕ್ಕಿಂತ ಮುಂಚೆಯೇ ನೀನು ಅವರಿಬ್ಬರನ್ನು ಸಂಹಾರ ಮಾಡಬೇಕು ಅಂತ ಆಜ್ಞೆ ಮಾಡಿರ್ತಾನೆ. ಯಾವಾಗ ಚಾಣೂರ ಮತ್ತು ಮುಷ್ಟಿಕಾ ಅವರ ಮೇಲೆ ಹಾರಲಿಕ್ಕೆ ಅಂತ ಬಂದರೋ ತಕ್ಷಣದಲ್ಲಿ ಏನೇ ಶ್ರೀಕೃಷ್ಣ ಪರಮಾತ್ಮ ಮತ್ತು ಬಲರಾಮ ಇಬ್ಬರೂ ಕೂಡ ಸೇರಿಕೊಂಡು ತಾವೇನು ಮಾಡ್ತಾರೆ, ಆ ಮುಷ್ಟಿಕಾಸೂರ ಮತ್ತು ಚಾಣೂರ ಅವರಿಬ್ಬರನ್ನು ಕೂಡ ವಿಶೇಷವಾಗಿ ಸಂಹಾರ ಮಾಡ್ತಾನೆ ಅಂತೆ. ಈ ರೀತಿಯಾಗಿ ಸಂಹಾರ ಮಾಡಿದಾಗ ಎಲ್ಲರೂ ಕೂಡ ಏನು ಮಾಡ್ತಾರೆ, ಜೋರಾಗಿ ಚಪ್ಪಾಳೆ ತಟ್ಟಲಿಕ್ಕೆ ಶುರು ಮಾಡ್ತಾರೆ ಅಂತೆ ಆ ಎಲ್ಲ ಮಥುರಾಪಟ್ಟಣದ ಜನರು. ಆವಾಗ ಕಂಸ ಹೇಳ್ತಾನೆ, ಯಾರಾದರೂ ಕರತಾಡನ್ನು ಚಪ್ಪಾಳೆ ಬಡಿದರೆ ನಾನು ಕೈ ಮುರಿತೇನೆ ಎಂಬುದಾಗಿ ಆಜ್ಞೆ ಮಾಡ್ತಾನೆ ಅಂತೆ. ಅಂದರೆ ಅವನಿಗೆ ಅಷ್ಟು ಸಿಟ್ಟು, ನನ್ನ ರಾಜ್ಯದ ಇಬ್ಬರು ಪ್ರಸಿದ್ಧರಾದಂತಹ ಜಗಜ್ಜಟ್ಟಿಗಳನ್ನು ಈ ಸಾಮಾನ್ಯ ಹುಡುಗರು ಬಾಲಕರು ಸಂಹಾರ ಮಾಡಿದರಲ್ಲ ಅಂತ ತುಂಬ ಸಿಟ್ಟು ಬರುತ್ತೆ ಅಂತೆ. ಮುಂದೆ ಕುವಲಯ ಪೀಡ ಎನ್ನುವಂಥ ಆನೆ ಬರುತ್ತೆ. ಆನೆಯನ್ನು ಕೂಡ ಪರಮಾತ್ಮ ಸಂಹಾರ ಮಾಡ್ತಾನೆ. ಹೀಗೆ ಸಂಹಾರ ಮಾಡಿ ಮುಂದೆ ತಡ ಮಾಡದಂತೆ ಯಾವ ತನ್ನ ಸೋದರ ಮಾವನಾದಂತಹ ಕಂಸನನ್ನು ವಿಶೇಷವಾಗಿ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದಾಗ ಇಡೀ ಮಥುರಾ ಪಟ್ಟಣದ ಜನರು ಬಂದು ಪ್ರಾರ್ಥನೆ ಮಾಡ್ತಾರೆ ಅಂತೆ, ಶ್ರೀಕೃಷ್ಣ ಪರಮಾತ್ಮ ನೀನೇ ರಾಜನಾಗು ಅಂತ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ಕಂಸ ರಾಜನಾಗಿದ್ದ. ಕಂಸ ಮಹಾ ದುಷ್ಟ ವ್ಯಕ್ತಿ. ಅವನು ರಾಜನಾಗಿದ್ದಾಗ ಯಾವ ಪ್ರಜೆಗಳು ಕೂಡ ಆನಂದವಾಗಿರಲಿಲ್ಲ ಅಂತೆ. ಹಾಗಾಗಿ ದಯವಿಟ್ಟು ನೀನೇ ರಾಜನಾಗು, ನೀನು ರಾಜನಾದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಪ್ರಾರ್ಥನೆ ಮಾಡ್ತಾರೆ ಅಂತೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಸರ್ವಥಾ ನನಗೆ ಯಾವ ರಾಜ್ಯವೂ ಬೇಡ, ನನಗೆ ಇನ್ನೂ ಮಾಡಬೇಕಾದ ಅನೇಕ ಕಾರ್ಯಗಳಿದ್ದಾವೆ ಅಂತ ಹೇಳಿ ತಾನು ಉಗ್ರಸೇನನನ್ನು ಆ ರಾಜ್ಯದ ಪಟ್ಟದಲ್ಲಿ ಕೂಡಿಸ್ತಾನೆ ಅಂತೆ. ಮುಂದೆ ತನ್ನ ತಂದೆ ತಾಯಿಯರನ್ನು ಕೂಡ ವಿಶೇಷವಾಗಿ ಭೇಟಿಯನ್ನು ಯಾವ ವಸುದೇವ ದೇವಕಿಯರನ್ನು ಭೇಟಿ ಮಾಡ್ತಾನೆ. ಇಷ್ಟೆಲ್ಲ ಆದಾಗ ಶ್ರೀಕೃಷ್ಣ ಪರಮಾತ್ಮನಿಗೆ ವಯಸ್ಸೆಷ್ಟು ಅಂತ ಹೇಳಿದರೆ ಕೇವಲ 7 ವರ್ಷ ವಯಸ್ಸು. ಕಂಸನನ್ನು ಸಂಹಾರ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮನ ವಯಸ್ಸು ಕೇವಲ 7 ವರ್ಷ. ಅಷ್ಟು ಮಾತ್ರ, ಇನ್ನೂ ಅವನಿಗೆ ಉಪನಯನ ಕೂಡ ಆಗಿರಲಿಲ್ಲ ಅಂತೆ. ಆ ರೀತಿಯಾದಂತಹ ವಯಸ್ಸು. ಮುಂದೆ ಗರ್ಗಾಚಾರ್ಯರು ಬಂದು ಆ ಒಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಉಪನಯನ ಸಂಸ್ಕಾರವನ್ನು ಮಾಡ್ತಾರೆ. ಉಪನಯನ ಸಂಸ್ಕಾರ ಆದ ಮೇಲೆ ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು. ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಎಲ್ಲಿಗೆ ಹೋದ ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಸಾಂದೀಪಿನಿ ಎನ್ನುವಂತಹ ಗುರುಗಳ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಸುಮ್ಮನೆ ನೆಪಕ್ಕೋಸ್ಕರ, ಯಾಕೆಂದರೆ ಅವನು ಸ್ವತಃ ಸರ್ವಜ್ಞನಾದಂಥ ಪರಮಾತ್ಮ. ಆದರೆ ಜಗತ್ತಿಗೆ ನಿಯಮವನ್ನು ತೋರಿಸಬೇಕು, ಪ್ರತಿಯೊಬ್ಬರೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಲೇಬೇಕು ಅಂತ ತೋರಿಸಲಿಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ, 64 ದಿವಸಗಳಲ್ಲಿ 64 ವಿದ್ಯೆಗಳನ್ನು ಕಲಿತು ಪಾರಂಗತನಾಗ್ತಾನೆ. ಕೊನೆಗೆ ಎಲ್ಲ ಆದ ಮೇಲೆ ಏನಾಗಬೇಕು, ಗುರುದಕ್ಷಿಣೆ ಅಂತ ಕೊಡಬೇಕು. ಗುರುದಕ್ಷಿಣೆ ಏನು ಕೊಡಬೇಕು ಅಂತ ಕೇಳಿದಾಗ ಆ ಗುರುಗಳು ಹೇಳ್ತಾರೆ, ನನ್ನ ಒಬ್ಬನೇ ಒಬ್ಬ ಮಗ ಸಮುದ್ರಕ್ಕೆ ಸ್ನಾನಕ್ಕೆ ಅಂತ ಹೋದಾಗ ಅವನು ಸತ್ತು ಹೋಗಿಬಿಟ್ಟಿದ್ದಾನೆ, ನೀನು ಹೇಗಾದರೂ ಮಾಡಿ
ಅವನನ್ನು ತಂದುಕೊಟ್ಟು ನನ್ನ ಹೆಂಡತಿಗೆ ಆನಂದವನ್ನು ಉಂಟು ಮಾಡು ಅಂತ ಹೇಳ್ತಾರೆ. ತಕ್ಷಣದಲ್ಲಿ ಏನೇ ಶ್ರೀಕೃಷ್ಣ ಪರಮಾತ್ಮ ತಾನು ಸಮುದ್ರದಲ್ಲಿ ಪ್ರವೇಶವನ್ನು ಮಾಡಿ ಮುಂದೆ ಯಮನ ಪಟ್ಟಣಕ್ಕೆ ಹೋಗಿ ಆ ಒಂದು ಮಗದನ್ನು ತಂದು ಆ ಗುರು ಪತ್ನಿಗೆ ಸಮರ್ಪಣೆಯನ್ನು ಮಾಡ್ತಾನೆ ಅಂತೆ. ಈ ರೀತಿಯಾಗಿ ಪರಮಾತ್ಮ ಅವನ ಎಲ್ಲ ವಿದ್ಯಾಭ್ಯಾಸ ಎಲ್ಲವೂ ಕೂಡ ಆಯಿತು. ಈ ಕಡೆ ಕಂಸನ ಮರಣ ಆಯಿತು. ಕಂಸ ಸತ್ತಿದ್ದೇ ತಡ ಜರಾಸಂಧನಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ಯಾಕೆಂದರೆ ಜರಾಸಂಧ ಕಂಸನಿಗೆ ಹೆಣ್ಣು ಕೊಟ್ಟಂತಹ ಮಾವ. ಅವನಿಗೆ ಒಟ್ಟು 2 ಹೆಣ್ಣು ಮಕ್ಕಳು, ಅಸ್ಥಿ ಮತ್ತು ಪ್ರಾಸ್ತಿ ಅಂತ. ವಿಚಿತ್ರ ಹೆಸರಿದು. ಅಸ್ಥಿ ಅಂತ ಹೇಳಿದ್ರೆ ಇದ್ದಾಳೆ ಅಂತ, ಪ್ರಾಸ್ತಿ ಅಂತ ಹೇಳಿದ್ರೆ ಚೆನ್ನಾಗಿದ್ದಾಳೆ ಅಂತ ಅರ್ಥ. ಆ ರೀತಿ ಹೆಸರನ್ನು ತನ್ನ ಮಕ್ಕಳಿಗೆ ಇಟ್ಟಿದ್ದ. ತನ್ನ 2 ಹೆಣ್ಣು ಮಕ್ಕಳನ್ನು ಕೂಡ ಜರಾಸಂಧನಿಗೆ ಕಂಸನಿಗೆ ಕೊಟ್ಟು ಮದುವೆ ಮಾಡಿದ್ದ. ಯಾವಾಗ ಕಂಸನ ಸಂಹಾರ ಆಯಿತೋ ತಕ್ಷಣದಲ್ಲಿಯೇ ಕಂಕಳಲ್ಲಿ ಮಕ್ಕಳನ್ನು ಹಿಡಿದುಕೊಂಡು, ಚಿಕ್ಕ ಚಿಕ್ಕ ಮಕ್ಕಳನ್ನು ಹಿಡಿದುಕೊಂಡು ಬಂದು ಅಸ್ಥಿ ಮತ್ತು ಪ್ರಾಸ್ತಿಯರು ತನ್ನ ತಂದೆಯ ಮನೆಗೆ ಬರ್ತಾರೆ. ತನ್ನ ತಂದೆ ಹತ್ತಿರ ಕಂಸನ ಶ್ರೀಕೃಷ್ಣನ ಬಗ್ಗೆ ಮಾತನ್ನೇ ತಿಳಿಸ್ತಾರೆ. ಮೊದಲೇ ಶ್ರೀಕೃಷ್ಣನ ಮೇಲೆ ಜರಾಸಂಧನಿಗೆ ತುಂಬ ಸಿಟ್ಟು. ಯಾವಾಗ ತನ್ನ ಹೆಣ್ಣು ಮಕ್ಕಳ ಗಂಡನನ್ನೇ ಕೊಂದುಬಿಟ್ಟ ಅಂತ ಗೊತ್ತಾಯಿತೋ ಇನ್ನಷ್ಟು ಆ ಕ್ರೋಧ ಜಾಸ್ತಿ ಆಗುತ್ತೆ. ಆ ರೀತಿಯಾಗಿ ತೀರ್ಮಾನ ಮಾಡಿ ಏನಾದರೂ ಮಾಡಿ ಶ್ರೀಕೃಷ್ಣ ಪರಮಾತ್ಮನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಜರಾಸಂಧ ಒಂದು ತೀರ್ಮಾನ ಮಾಡ್ತಾನೆ. ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ಸಂಹಾರ ಮಾಡೋದು ಬೇಕಾಗಿಲ್ಲ, ನನಗೆ ಇದ್ದಲ್ಲಿಂದಲೇ ಪಾಟಲಿಪುತ್ರದಿಂದಲೇ ಮಥುರೆಯಲ್ಲಿರುವಂಥ ಶ್ರೀಕೃಷ್ಣನನ್ನು ಸಂಹಾರ ಮಾಡ್ತೇನೆ ಅಂತ ತೀರ್ಮಾನ ಮಾಡ್ತಾನೆ. ಇವನ ದೇಶ ಮಗಧ ದೇಶ, ರಾಜಧಾನಿ ಪಾಟಲಿಪುತ್ರ ಅಂತ. ಹೇಗೆ ಸಂಹಾರ ಮಾಡೋದು ಇಲ್ಲಿಂದಲೇ ಅಂತ ಹೇಳಿದ್ರೆ, ಅವನ ಹತ್ತಿರ ಒಂದು ವಿಶಿಷ್ಟವಾದ ಗದೆ ಇತ್ತು ಅಂತೆ. ಆ ಗದೆಯನ್ನು ಎಷ್ಟು ಬಾರಿ, 1 ಬಾರಿ ಬಿಸಿದರೆ 1 ಯೋಜನೆ ದೂರ ಹೋಗುತ್ತೆ. 100 ಬಾರಿ ತಿರುಗಿಸಿ ಬಿಸಾಕಿದರೆ 100 ಯೋಜನೆ ದೂರ ಹೋಗುತ್ತೆ. ಅದಕ್ಕೆ ಪಾಟಲಿಪುತ್ರದಿಂದಾಗಿ ಯಾವ ಮಥುರಾ ನಗರ ಸರಿಯಾಗಿ 100 ಯೋಜನೆ ದೂರ ಇತ್ತು ಅಂತೆ. ಹಾಗಾಗಿ ಜರಾಸಂಧ ತನ್ನ ಗದೆಯನ್ನು ಸರಿಯಾಗಿ ತಿರುಗಿಸಿ ಬಿಸಾಕಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆದರೆ ಅವನಿಗೆ ವಾಸ್ತುಕ್ಕೆ ಗೊತ್ತಿರಲಿಲ್ಲ ಸರಿಯಾಗಿ ಎಷ್ಟು ಯೋಜನೆ ದೂರ ಇದೆ ಅಂತ. ಇದ್ದಿದ್ದು 100 ಯೋಜನೆ, ಅವನಿಗೆ ಗೊತ್ತಿರಲಿಲ್ಲ ಸರಿಯಾಗಿ ಎಷ್ಟು ಯೋಜನೆ ದೂರ ಇದೆ ಅಂತ. ಆವಾಗ ನಾರದರು ಬಂದು ಹೇಳ್ತಾರೆ, ಇಲ್ಲಿಂದ ಸರಿಯಾಗಿ ಮಥುರಾ ಪಟ್ಟಣ 97 ಯೋಜನೆ ದೂರ ಇದೆ ಅಂತ ಹೇಳ್ತಾರೆ ಅಂತೆ. ಇದ್ದಿದ್ದೆಷ್ಟು 100 ಯೋಜನೆ, ನಾರದರು ಹೇಳಿದ್ದೆಷ್ಟು 97 ಯೋಜನೆ ಅಂತ. ಸರಿ ಅಂತ ಅವರ ಮಾತನ್ನೇ ನಂಬಿ ಜರಾಸಂಧ ಏನು ಮಾಡ್ತಾನೆ, 97 ಸಲ ತನ್ನ ಗದೆಯನ್ನು ತಿರುಗಿಸಿ ಜೋರಾಗಿ ಬಿಸಾಕ್ತಾನೆ. ಅದೇನಾಯಿತು, ಮಥುರಾ ಪಟ್ಟಣಕ್ಕಿಂತ 3 ಯೋಜನೆ ಮುಂಚೆ ದೊಡ್ಡ ಅರಣ್ಯ ಇರುತ್ತೆ. ಅರಣ್ಯದಲ್ಲಿ ಹೋಗಿ ಗದೆ ಬಿದ್ದು ಬಿಡುತ್ತೆ. ಗದೆ ಬಿದ್ದು ದೊಡ್ಡ ಅಲ್ಲಿ ಇದ್ದಂಥ ಸುಮಾರು ಅರಣ್ಯ ಪ್ರದೇಶನ ನಾಶವಾಗಿ ಹೋಗಿಬಿಡುತ್ತೆ ಅಂತ. ಆ ರೀತಿಯಂಥ ಮಹಾಪರಾಕ್ರಮಶಾಲಿ ಅವನು ಯಾವ ಜರಾಸಂಧ. ಕೊನೆಗೆ ಆ ಗದೆ ಬಿದ್ದಂತಹ ಸ್ಥಳ ಇವತ್ತಿಗೂ ಕೂಡ ಗದಾವಸಾನ ಪ್ರದೇಶ ಅಂತ ಮಥುರಾ ಪಟ್ಟಣದ ಹತ್ತಿರದಲ್ಲಿ ತೋರಿಸ್ತಾರೆ ಇವತ್ತಿಗೂ ಕೂಡ. ಆ ರೀತಿಯಾಗಿ ಗದೆ ಬಿದ್ದಂತಹ ಸ್ಥಳ ಗದಾವಸಾನ ಪ್ರದೇಶ ಅಂತ. ಈ ರೀತಿಯಾಗಿ ಆಯಿತು. ಮುಂದೆ ಜರಾಸಂಧನಿಗೆ ಗೊತ್ತಾಗುತ್ತೆ, ನಾರದರು ನನಗೆ ಮಾಡಿದರು, ಮೋಸ ಮಾಡಿದರು ಅಂತ. ಹಾಗಾಗಿ ಇನ್ನು ಮುಂದೆ ನಾನು ಯಾರ ಮಾತನ್ನು ಕೇಳಲ್ಲ, ನಾನೇ ನೇರವಾಗಿ ಹೋಗಿ ಯುದ್ಧ ಮಾಡ್ತೇನೆ ಅಂತ ಒಟ್ಟು 23 ಅಕ್ಷೋಹಿಣಿ ಸೈನ್ಯದಿಂದಾಗಿ ತಾನೇ ಮಾಡ್ತಾನೆ, ಮಥುರಾ ಪಟ್ಟಣದ ಮೇಲೆ ಆಕ್ರಮಣ ಮಾಡ್ತಾನೆ. ಆಕ್ರಮಣ ಮಾಡಿ ಯುದ್ಧ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾನೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ವಿಶೇಷವಾಗಿ ಆ 23 ಅಕ್ಷೋಹಿಣಿ ಸೈನ್ಯವನ್ನು ಕೂಡ ಅನಾಯಾಸವಾಗಿ ಸೋಲಿಸ್ತಾನೆ ಅಂತೆ. ಸ್ವಲ್ಪ ದಿವಸ ಆಯಿತು, ಮತ್ತೆ ಜರಾಸಂಧ ಯುದ್ಧಕ್ಕೆ ಅಂತ ಬಂದ. ಪ್ರತಿಯೊಂದು ಸಲ ಯುದ್ಧಕ್ಕೆ ಬಂದಾಗಲೂ ಕೂಡ ಜರಾಸಂಧ 23 ಅಕ್ಷೋಹಿಣಿ ಸೈನ್ಯ ತರ್ತಾ ಇದ್ದ. ಶ್ರೀಕೃಷ್ಣ ಪರಮಾತ್ಮ ಎಲ್ಲರನ್ನೂ ಕೊಲ್ತಾ ಇದ್ದ, ಜರಾಸಂಧ ಒಬ್ಬನನ್ನು ಮಾತ್ರ ಬಿಡ್ತಾ ಇದ್ದ ಅಂತೆ. ಯಾಕೆ ಈ ರೀತಿಯಾಗಿ ಮಾಡಿದ ಅಂತ ಹೇಳಿದರೆ, ಜರಾಸಂಧ ವಾಪಸ್ ಹಾಗೆ ಹೋದರೆ ಸುಮ್ಮನೆ ವಾಪಸ್ ಬರ್ತಾ ಇರಲಿಲ್ಲ, ಮತ್ತೆ ಹೋಗ್ತಾ ಇದ್ದ. 23 ಅಕ್ಷೋಹಿಣಿ ಸೈನ್ಯ ಕಲೆ ಹಾಕ್ತಾ ಇದ್ದ, ಮತ್ತೆ ಬರ್ತಾ ಇದ್ದ. ಹಾಗಾಗಿ ಅನಾಯಾಸವಾಗಿ ತಾನು ಮಥುರೆಯಲ್ಲೇ ಇದ್ದುಕೊಂಡು ಇಡೀ ಜಗತ್ತಿನಲ್ಲಿರುವಂಥ ದುಷ್ಟರನ್ನು ಮಥುರೆಗೆ ಕರೆಸಿ ಸಂಹಾರ ಮಾಡ್ಬೋದು ಅಂತ ತೀರ್ಮಾನಕ್ಕೋಸ್ಕರ ಪರಮಾತ್ಮ ಜರಾಸಂಧ ಒಬ್ಬನನ್ನು ಮಾತ್ರ ಬಿಡ್ತಾ ಇದ್ದ. ಜರಾಸಂಧ ಆಗಿನ ಕಾಲದ ಎಲ್ಲ ದುಷ್ಟರ ರಾಜ. ಹಾಗಾಗಿ ಅವನು ಒಂದು ಮಾತನ್ನು ಹೇಳಿದರೆ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಅವನ ಸಹಾಯಕ್ಕೆ ಅಂತ ಬರ್ತಾ ಇದ್ರು. ಬಂದವರೇ ಶ್ರೀಕೃಷ್ಣ ಪರಮಾತ್ಮ ಕೈಲಿ ಸತ್ತು ಹೋಗ್ತಾ ಇದ್ರು. ಈ ರೀತಿಯಾಗಿ ಅನೇಕ ಬಾರಿ ಪರಮಾತ್ಮ ಅವನ ವಿಶೇಷವಾದಂತಹ ಸೈನ್ಯವನ್ನು ಸಂಹಾರ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಮುಂದೆ
ಇನ್ನೊಬ್ಬ ರಾಜ ಬಂದ, ಕಾಲಯವನ ಅಂತ. ಆ ಕಾಲಯವನ ಎನ್ನುವಂತಹ ರಾಜ ತಾನು ಜರಾಸಂಧನ ಜೊತೆಗೆ ಬರ್ತಾನೆ, ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾನೆ ಶ್ರೀಕೃಷ್ಣ ಪರಮಾತ್ಮನ ಮೇಲೆ. ಒಂದು ಕಡೆ ಶ್ರೀಕೃಷ್ಣ ಪರಮಾತ್ಮನ 23 ಜರಾಸಂಧನ 23 ಅಕ್ಷೋಹಿಣಿ ಸೈನ್ಯ, ಇನ್ನೊಂದು ಕಡೆ ಕಾಲಯವನ 3 ಅಕ್ಷೋಹಿಣಿ ಸೈನ್ಯ. ಇಷ್ಟೆಲ್ಲ ಸೈನ್ಯ ಏನು ಮಾಡುತ್ತೆ, ವಿಶೇಷವಾಗಿ ಆ ಯಾವ ಮಥುರಾ ಪಟ್ಟಣದ ಮೇಲೆ ಆಕ್ರಮಣ ಮಾಡುತ್ತೆ ಅಂತೆ. ಮಥುರಾ ಪಟ್ಟಣ ವಾಸ್ತವಕ್ಕೆ ತುಂಬ ಚಿಕ್ಕ ಪಟ್ಟಣ. ಅಷ್ಟು ಚಿಕ್ಕ ಪಟ್ಟಣದ ಮೇಲೆ ಇಷ್ಟು ದೊಡ್ಡ ಅಕ್ಷೋಹಿಣಿ ಸೈನ್ಯ ಬಂದರೆ ತನ್ನ ಜನರಿಗೆ ತೊಂದರೆ ಆಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ತಕ್ಷಣದಲ್ಲಿ ಏನೇ ಮಥುರಾ ಪಟ್ಟಣವನ್ನೇ ಎಲ್ಲವನ್ನು ಕೂಡ ಸಮುದ್ರದ ಮಧ್ಯದಲ್ಲಿ ಒಂದು ದ್ವಾರಕೆ ಅನ್ನುವಂಥ ಪಟ್ಟಣವನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡಿಬಿಡ್ತಾನೆ ಅಂತೆ. ಈ ರೀತಿಯಾಗಿ ಯಾರೂ ಊಹಿಸಲಿಕ್ಕೆ ಆಗದೇ ಇರುವಂತಹ ದೊಡ್ಡ ಕೆಲಸ, ಇಡೀ ಪಟ್ಟಣವನ್ನೇ ರಾತ್ರಿಯಾಗಿ ಬೆಳಗಾಗುವಷ್ಟರಲ್ಲಿ ಶಿಫ್ಟ್ ಮಾಡಿಬಿಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಮರುದಿವಸ ಬಂದು ನೋಡ್ತಾನೆ ಜರಾಸಂಧ, ಮಥುರಾ ಪಟ್ಟಣದಲ್ಲಿ ಒಂದೇ ಒಂದು ನರಪಿಳ್ಳೆ ಕೂಡ ಇಲ್ಲ. ಇಡೀ ಜನರೆಲ್ಲರೂ ಕೂಡ ದ್ವಾರಕೆಯಲ್ಲಿ ಸಮುದ್ರದ ಮಧ್ಯದಲ್ಲಿ ಆರಾಮವಾಗಿದ್ದಾರೆ ಅಂತೆ. ಮತ್ತೆ ಯುದ್ಧ ಪ್ರಾರಂಭ ಆಯಿತು. ಪರಮಾತ್ಮ ಯಥಾವತ್ತಾಗಿ ಜರಾಸಂಧನ ಎಲ್ಲ ಸೈನ್ಯವನ್ನು ಕೂಡ ಸಂಹಾರ ಮಾಡಿದ. ಕಾಲಯವನ ಸೈನ್ಯವನ್ನು ಸಂಹಾರ ಮಾಡಿದ. ಕಾಲಯವನ ಒಬ್ಬನ ಮಾತ್ರ ಬಿಟ್ಟ ಅಂತೆ. ಮುಂದೆ ಶ್ರೀಕೃಷ್ಣ ಪರಮಾತ್ಮ ಕಾಲಯವನ ಜೊತೆ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ. ಯುದ್ಧ ಮಾಡಬೇಕಾದ್ರೆ ಹೆದರಿದವನಂತೆ ಕೃಷ್ಣ ಪರಮಾತ್ಮ ನಟನೆ ಮಾಡಿ ಓಡ್ತಾ ಶುರು ಮಾಡ್ತಾನಂತೆ. ಪರಮಾತ್ಮ ಓಡಿ ಹೋಗ್ತಾ ಇದ್ದಾನೆ. ಅವನ ಹಿಂದೆ ಯಾರು ಬರ್ತಾ ಇದ್ದಾರೆ, ಕಾಲಯವನ ಬರ್ತಾ ಇದ್ದಾನೆ. ಓಡಿ 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 ಹೋಗಿ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ, ಒಂದು ದೊಡ್ಡ ಪರ್ವತಕ್ಕೆ ಹೋದ. ಪರ್ವತಕ್ಕೆ ಹೋಗಿ ಅಲ್ಲೊಂದು ದೊಡ್ಡ ಗುಹೆ ಇತ್ತು. ಆ ಗುಹೆಯ ಒಳಗಡೆ ಪ್ರವೇಶ ಮಾಡಿದ ಅಂತೆ. ಕಾಲಯವನ ಅವನ ಹಿಂದೆನೇ ಬಂದ. ಹಿಂದೆ ಬಂದ, ಒಳಗಡೆ ಬಂದು ನೋಡ್ತಾನೆ, ತುಂಬ ಕತ್ತಲೆ ಇದೆ. ಯಾರೋ ಒಬ್ಬ ವ್ಯಕ್ತಿ ಮಲಗಿದ್ದಾನೆ. ಆ ಮಲಗಿದ ವ್ಯಕ್ತಿಯ ಮೇಲೆ ಏನಿದೆ, ಶ್ರೀಕೃಷ್ಣ ಪರಮಾತ್ಮ ಹೊತ್ತುಕೊಂಡಂತಹ ಒಂದು ವಸ್ತ್ರ ಇದೆ. ಪರಮಾತ್ಮ ಏನು ಮಾಡಿದ್ದ, ಮಲಗಿಕೊಂಡಂತಹ ವ್ಯಕ್ತಿಯ ಮೇಲೆ ತನ್ನ ವಸ್ತ್ರವನ್ನು ಹಾಕಿದ್ದ. ಬರ್ತಾನೆ, ಶ್ರೀಕೃಷ್ಣ ಇಲ್ಲಿ ಮಲಗಿಕೊಂಡಿದ್ದಾನೆ ಅಂತ ಅಂದ್ಕೊಂಡು ತನ್ನ ಕಾಲಿನಿಂದಾಗಿ ಒದ್ದು ಬಿಡ್ತಾನೆ ಅಂತೆ ಮಲಗಿಕೊಂಡಂಥ ವ್ಯಕ್ತಿಗೆ. ಮಲಗಿಕೊಂಡಂಥ ವ್ಯಕ್ತಿಗೆ ಎಚ್ಚರ ಆಗುತ್ತೆ. ಎಚ್ಚರಾಗಿ ತನ್ನ ಕಣ್ಣನ್ನು ಬಿಟ್ಟು ನೋಡ್ತಾನೆ. ನೋಡಿದ ತಕ್ಷಣವೇನೆ ಕಾಲಯವನ ಸುಟ್ಟು ಭಸ್ಮವಾಗಿ ಹೋಗಿಬಿಡ್ತಾನೆ ಅಂತೆ. ಇಲ್ಲಿ ವಾಸ್ತವಿಕವಾಗಿ ಆದಂತಹ ಘಟನೆ ಏನು ಅಂತ ಹೇಳಿದ್ರೆ, ಮಲಗಿದಂತಹ ವ್ಯಕ್ತಿ ಅವನು ಮುಚುಕುಂದ ಎನ್ನುವಂಥ ಒಬ್ಬ ಇಕ್ಷ್ವಾಕು ವಂಶದ ರಾಜ. ಅವನು ಎಂತಹ ಪರಾಕ್ರಮಶಾಲಿ ಅಂತ ಹೇಳಿದ್ರೆ, ದೇವತೆಗಳಿಗೆ ಮತ್ತು ದೈತ್ಯರಿಗೆ ಯುದ್ಧ ಆದಾಗ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಾ ಇದ್ದಂತೆ. ಅಂತಹ ಪರಾಕ್ರಮಶಾಲಿಯಾದಂತಹ ರಾಜ. ಒಂದು ಸಲ ಅತ್ಯಂತ ದೀರ್ಘವಾದ ಯುದ್ಧ ಆಯಿತು. ಅನೇಕ ವರ್ಷಗಳ ಕಾಲ ದೊಡ್ಡ ಯುದ್ಧ ನಡೆಯಿತು. ಕೊನೆಗೆ ಯುದ್ಧದಲ್ಲಿ ದೇವತೆಗಳು ಗೆದ್ದರು. ಮುಚುಕುಂದ ತುಂಬ ಸಹಾಯ ಮಾಡಿದ ದೇವತೆಗಳಿಗೆ. ಅದಕ್ಕೆ ದೇವತೆಗಳು ಒಂದು ವರವನ್ನು ಕೊಡ್ತೀವಿ, ನಿಮಗೆ ಏನು ಬೇಕು ಕೇಳು ಅಂತ ಹೇಳ್ತಾರೆ. ಅದಕ್ಕೆ ಮುಚುಕುಂದ ಹೇಳ್ತಾನೆ, ನನಗೆ ಯುದ್ಧ ಮಾಡಿ ತುಂಬ ಸುಸ್ತಾಗಿಬಿಟ್ಟಿದೆ, ಹಾಗಾಗಿ ನನಗೆ ನಿದ್ರೆ ಮಾಡುವಂತಹ ವರ ಬೇಕು ಅಂತ. ಸರಿ, ತಥಾಸ್ತು ಅಂತ ಹೇಳ್ತಾರೆ. ಇನ್ನೊಂದು ವರವನ್ನು ಕೇಳ್ತಾನೆ, ನಾನು ನಿದ್ರೆ ಮಾಡಬೇಕು, ನಿದ್ದೆ ಮಾಡೋದ್ರಿಂದ ನನ್ನ ಯಾರು ಎಚ್ಚರ ಮಾಡ್ತಾರೋ ಅವರು ಸುಟ್ಟು ಬೂದಿಯಾಗಬೇಕು ಅಂತ. ಅಷ್ಟು ಸುಸ್ತಾಗಿಬಿಟ್ಟಿರುತ್ತೆ ಅವನಿಗೆ. ಕೊನೆಗೆ ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡಿದ, ಈ ರೀತಿಯಾಗಿ ಉಪಾಯವನ್ನು ಮಾಡಿದ. ಮುಚುಕುಂದರಾದ ಅವನು ಒಳ್ಳೆಯ ಸಾತ್ವಿಕ ವ್ಯಕ್ತಿ. ಸುಮ್ಮನೆ ತನ್ನ ಇಡೀ ಜೀವನವನ್ನು ನಿದ್ರೆ ಮಾಡ್ತಾ ವ್ಯರ್ಥ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಈ ಕಡೆ ಮುಚುಕುಂದರಾಜನ ಎಚ್ಚರವೂ ಆಗಬೇಕು. ಎಚ್ಚರ ಮಾಡೋದು ಯಾರು, ಮಾಡಿದರೆ ಸುಟ್ಟು ಬೂದಿಯಾಗಿಬಿಡ್ತಾರೆ. ಅದಕ್ಕೋಸ್ಕರ ಈ ಕಡೆ ಕಾಲಯವನ ಸಂಹಾರವೂ ಆಗಬೇಕು. ಹಾಗಾಗಿ ಆ ಕಾಲಯವನ ಸಂಹಾರವನ್ನು ಮುಚುಕುಂದನ ಮೂಲಕ ಮಾಡಿಸಬೇಕು ಅಂತ ಪರಮಾತ್ಮ ಏನು ಮಾಡಿದ, ಆ ಗುಹೆಗೆ ಹೋಗಿ ಆ ರೀತಿಯಾಗಿ ನಟನೆಯನ್ನು ಮಾಡ್ತಾನೆ. ಈ ರೀತಿಯಾಗಿ ಕಾಲಯವನ ಸಂಹಾರ ಆಯಿತು. ಮುಂದೆ ಮುಚುಕುಂದ ಆ ಪರಮಾತ್ಮನಿಗೆ ವಿಶೇಷವಾದ ನಮಸ್ಕಾರವನ್ನು ಮಾಡಿ ಮುಂದೆ ತಾನು ಉದ್ಧಾರದ ಹಾದಿಯನ್ನು ಹಿಡಿತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಒಂದು ಕಡೆ ಅನೇಕ ದುಷ್ಟರ ಸಂಹಾರ, ಇನ್ನೊಂದು ಕಡೆ ಅನೇಕ ಸಜ್ಜನರ ಉದ್ಧಾರ, ಎರಡನ್ನೂ ಕೂಡ ಪರಮಾತ್ಮ ವಿಶೇಷವಾಗಿ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಪರಮಾತ್ಮನ ಮೊದಲ ವಿವಾಹದ ಚರಿತ್ರೆ ಎಂಬುದು ಬರುತ್ತೆ. ಅದು ರುಕ್ಮಿಣಿಯ ಕಲ್ಯಾಣದ ಚರಿತ್ರೆ. ಹಿಂದೆ ಇದ್ದಂತಹ ಒಬ್ಬ ದೊಡ್ಡ ರಾಜ, ಅದು ಭೀಷ್ಮಕ ಎನ್ನುವಂತಹ ರಾಜ. ಅವನು ಕುಂಡಿನಪುರ ಎನ್ನುವಂತಹ ಒಂದು ರಾಜ್ಯವನ್ನು ಆಳ್ತಾ ಇರ್ತಾನೆ. ಅವನಿಗೆ ಗಂಡು ಮಕ್ಕಳಿದ್ದರು, ರುಕ್ಮಿ, ರುಗ್ಮವರ್ಣ, ರುಗ್ಮಬಾಹು ಅಂತೆಲ್ಲ. ಹೆಣ್ಣು ಮಗಳೊಬ್ಬಳಿದಳು ರುಕ್ಮಿಣಿ ಅಂತ. ಸಾಕ್ಷಾತ್ ಮಹಾಲಕ್ಷ್ಮಿಯೇ ರುಕ್ಮಿಣಿಯಾಗಿ ಅವತಾರ ಮಾಡಿರ್ತಾಳೆ. ಒಂದು ಸಲ ಏನಾಗಿರುತ್ತೆ, ರುಕ್ಮಿಣಿಯ ಸ್ವಯಂವರವನ್ನು ಏರ್ಪಾಡು ಮಾಡಿರ್ತಾನೆ ಈ ಭೀಷ್ಮಕ ರಾಜ.
ಆವಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ಹೇಳಿರ್ತಾನೆ, ಇವಳು ಸಾಮಾನ್ಯ ಹೆಣ್ಣು ಮಗಳಲ್ಲ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ, ಇವಳು ನನಗೆ ಸೇರಬೇಕಾದವಳು, ಹಾಗಾಗಿ ಇವಳ ಸ್ವಯಂವರವನ್ನು ಮಾಡಬೇಡ ಅಂತ ಹೇಳಿಬಿಟ್ಟಿರ್ತಾನೆ. ಮುಂದೆ ಏನಾಯಿತು, ಭೀಷ್ಮಕ ರಾಜನಿಗೆ ವಯಸ್ಸಾಯಿತು. ವಯಸ್ಸಾದ ಮೇಲೆ ರಾಜ್ಯದ ಅಧಿಕಾರ ಎಲ್ಲವೂ ಕೂಡ ಯಾರ ಕೈಗೆ? ರುಗ್ಮಿಯ ಕೈಗೆ. ರುಗ್ಮಿ ಜರಾಸಂಧನ ಪಕ್ಕಾ ಶಿಷ್ಯನಾಗಿಬಿಟ್ಟಿದ್ದ. ಜರಾಸಂಧ ಹೇಗೆ ಹೇಳ್ತಾನೋ ಹಾಗೆ ಕೇಳ್ತಾ ಇದ್ದ. ಜರಾಸಂಧ ಹೇಳ್ತಾನೆ, ನೀನು ರಾಜಕೀಯವಾಗಿ ಬೆಳಿಬೇಕು, ಪೊಲಿಟಿಕಲ್ ಆಗಿ ಬೆಳಿಬೇಕು ಅಂತ ಹೇಳಿದ್ರೆ ನಿನಗೆ ಇರುವಂತಹ ತಂಗಿಯನ್ನು ಯಾರಾದರೂ ಒಳ್ಳೆ ರಾಜಕೀಯದ ವ್ಯಕ್ತಿ ಕೊಟ್ಟು ಮದುವೆ ಮಾಡಬೇಕು. ಈಗ ಇರುವಂತಹ ಒಳ್ಳೆ ಪವರ್ಫುಲ್ ವ್ಯಕ್ತಿ ಅಂತ ಹೇಳಿದರೆ ಅದು ಶಿಶುಪಾಲ, ಹಾಗಾಗಿ ನಿನ್ನ ತಂಗಿಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡು ಅಂತ ತಿಳಿಸ್ತಾನೆ. ಈ ಮದುವೆ ರುಕ್ಮಿಣಿಗೂ ಇಷ್ಟ ಇಲ್ಲ, ಭೀಷ್ಮಕ ರಾಜನಿಗೂ ಇಷ್ಟ ಇಲ್ಲ, ರುಕ್ಮಿಣಿಯ ತಾಯಿಗೂ ಇಷ್ಟ ಇಲ್ಲ, ಯಾರಿಗೂ ಇಷ್ಟ ಇಲ್ಲ. ಇಷ್ಟ ಇರೋದು ಯಾರಿಗೆ? ಶಿಶುಪಾಲನಿಗೆ ಮತ್ತು ಈ ಒಂದು ರುಗ್ಮಿಗೆ ಮಾತ್ರ. ಅದು ಯಾತಕ್ಕೋಸ್ಕರ? ಪೊಲಿಟಿಕಲ್ ಪವರ್ಗೋಸ್ಕರ ಅಷ್ಟ. ಕೊನೆಗೆ ಮದುವೆ ಮಾಡಬೇಕು ತೀರ್ಮಾನ ಆಗುತ್ತೆ. ಈ ವಿಚಾರ ರುಕ್ಮಿಣಿಗೆ ಗೊತ್ತಾಗುತ್ತೆ. ಅವಳಿಗೆ ಏನಾಗಿರುತ್ತೆ, ಪರಮಾತ್ಮನನ್ನು ವಿಶೇಷವಾಗಿ ಪ್ರೀತಿ ಮಾಡ್ತಾ ಇರ್ತಾಳೆ. ಯಾರನ್ನ? ಶ್ರೀಕೃಷ್ಣ ಪರಮಾತ್ಮನನ್ನು. ಹಾಗಾಗಿ ಏನಾದರೂ ಮಾಡಿ ಶ್ರೀಕೃಷ್ಣನನ್ನೇ ನಾನು ಮದುವೆಯಾಗಬೇಕು ಅಂತ ತೀರ್ಮಾನ ಮಾಡಿ ತಾನು ತನ್ನ ಮನೆಯಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವಳ ಮನೆಯಲ್ಲಿ ವಯಸ್ಸಾದಂತಹ ಬ್ರಾಹ್ಮಣ, ಆ ವ್ಯಕ್ತಿಯ ಕೈಗೆ ಒಂದು ಪ್ರೇಮ ಪತ್ರ ಬರೆದು ಕೊಡ್ತಾಳೆ. ನೀನು ಏನಾದರೂ ಮಾಡಿ ಈ ಪ್ರೇಮದ ಪತ್ರವನ್ನು ಪರಮಾತ್ಮನಿಗೆ ಹೋಗಿ ತಲುಪಿಸಬೇಕು, ಶ್ರೀಕೃಷ್ಣ ಪರಮಾತ್ಮನಿಗೆ ಅಂತ ಹೇಳ್ತಾಳೆ. ಕೊನೆಗೆ ಆ ಬ್ರಾಹ್ಮಣ ತಕ್ಷಣದಲ್ಲಿ ಏನೇ ವೇಗವಾಗಿ ಕುಂಡಿನಪುರದಿಂದಾಗಿ ದ್ವಾರಕೆಗೆ ಹೋಗ್ತಾನೆ. ದ್ವಾರಕೆಗೆ ಹೋಗಿ ತಾನೇ ಮಾಡ್ತಾನೆ, ಆ ಪ್ರೇಮ ಪತ್ರವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿರ್ತಾನೆ. ಆ ಪ್ರೇಮ ಪತ್ರದಲ್ಲಿ ರುಕ್ಮಿಣಿ ಅತ್ಯಂತ ಪ್ರೀತಿಯಿಂದ ಬರೆದಿರ್ತಾಳೆ ಅಂತೆ, ಪರಮಾತ್ಮ ನೀನು ಅತ್ಯಂತ ಸುಂದರನಾದಂತಹ ವ್ಯಕ್ತಿ, ಅಷ್ಟೇ ಗುಣಶಾಲಿಯಾದಂತಹ ವ್ಯಕ್ತಿ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ, ಹಾಗಾಗಿ ನಿನ್ನನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆಗಲಿಕ್ಕೆ ನಾನು ಸಾಧ್ಯನೇ ಇಲ್ಲ. ಒಂದು ವೇಳೆ ನಾನು ಶಿಶುಪಾಲನ ಮದುವೆ ಆದರೆ ನನ್ನ ದೇಹವೇ ಸುಟ್ಟು ಹೋದಂತೆ, ನಾನು ಬದುಕಿದ್ದು ಶವ ಇದ್ದಂತೆ, ಹಾಗಾಗಿ ನೀನೇ ಬಂದು ನನ್ನನ್ನು ಮದುವೆಯಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾಳೆ ಅಂತೆ ರುಕ್ಮಿಣಿ ದೇವಿ. ಈ ರೀತಿಯಾಗಿ ಪತ್ರವನ್ನು ಓದಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಬ್ರಾಹ್ಮಣನಿಗೆ, ನಾನೂ ಕೂಡ ವಾಸ್ತವಿಕವಾಗಿ ರುಕ್ಮಿಣಿಯನ್ನೇ ಇಷ್ಟಪಡ್ತಾ ಇದ್ದೇನೆ, ನಾನು ಬಂದು ಮದುವೆ ಆಗ್ತೇನೆ, ವಿಶೇಷವಾಗಿ ಚಿಂತೆ ಮಾಡಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ, ಅದಕ್ಕಷ್ಟು ಸಮಯ ಇಲ್ಲ ಅಂತ. ಯಾಕೆಂದರೆ ಮದುವೆ ಇರೋದು ಯಾವತ್ತು? ನಾಳೆನೇ ಮದುವೆ ಇದೆ, ನಾಳೆ ಬೆಳಗಾದರೆ ಮದುವೆ ನಿಶ್ಚಯ ಆಗಿದೆ, ಹಾಗಾಗಿ ನಾವು ಈಗಲೇ ಹೋಗೋಣ ಅಂತ ಹೇಳ್ತಾನೆ ಅಂತೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ಆ ಬಂದಂತಹ ಬ್ರಾಹ್ಮಣ ಮತ್ತು ದಾರುಕ ಅಂತ ಹೇಳಿದರೆ ಆಗಿನ ಕಾಲದ ಒಳ್ಳೆಯ ಸಾರಥಿ, ಅತ್ಯಂತ ವೇಗವಾಗಿ ರಥವನ್ನು ಓಡಿಸುವಂಥ ಸಾಮರ್ಥ್ಯ ಇತ್ತು. ಆ ದಾರುಕನ ರಥದಲ್ಲಿ ಕುಳಿತುಕೊಂಡು ಎಲ್ಲರೂ ಕೂಡ ಆ ಒಂದು ಇದಕ್ಕೆ ಕುಂಡಿನಪುರಕ್ಕೆ ಹೋಗ್ತಾರೆ. ಇದನ್ನು ಹಿಂದಿನಿಂದ ಯಾರು ನೋಡ್ತಾ ಇದ್ರು ಅಂತ ಬಲರಾಮ ನೋಡ್ತಾ ಇದ್ದ ಅಂತೆ. ಯಾರೊಬ್ಬ ಬ್ರಾಹ್ಮಣ ಬಂದ, ಏನೋ ಒಂದು ಲೆಟರ್ ಕೊಟ್ಟ, ಅದನ್ನು ಓದಿದ ಶ್ರೀಕೃಷ್ಣ ಪರಮಾತ್ಮನಿಬ್ಬರು ಕೂಡ ಹಾಗೆ ಹೋಗಿಬಿಟ್ರು. ಏನು ಆಪತ್ಪೂಜನೇನೋ ಗೊತ್ತಿಲ್ಲ ಅಂತ ಅವನ ಹಿಂದುಗಡೆ ಅವನಿಗೆ ಗೊತ್ತಿಲ್ಲದಂತೆ ಬಲರಾಮ ಹೋಗ್ತಾನೆ ಅಂತೆ. ಬಲರಾಮ ಹೋದದ್ದು ನೋಡಿ ಅಪಾರವಾದಂತಹ ಯಾದವರ ಸೈನ್ಯ ಅದು ಹಿಂದೆ ಬರುತ್ತೆ ಅಂತೆ. ಹೀಗೆ ಮುಂದ್ಗಡೆ ರಥದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೋಗ್ತಾ ಇದ್ದಾನೆ, ಅವನ ಹಿಂದ್ಗಡೆ ಅವನಿಗೆ ಗೊತ್ತಿಲ್ಲದಂತೆಯೇ ಬಲರಾಮ ಬರ್ತಾ ಇದ್ದಾನೆ, ಅದರ ಹಿಂದ್ಗಡೆ ಅಪಾರವಾದಂಥ ಯಾದವರ ಸೈನ್ಯ ಬರ್ತಾ ಇದೆ. ಹೀಗೆ ಎಲ್ಲರೂ ಕೂಡ ಹೋಗ್ತಾರೆ. ಶ್ರೀಕೃಷ್ಣ ಪರಮಾತ್ಮನ ರಥ ಅತ್ಯಂತ ವೇಗದಿಂದಾಗಿ ಹೋಯಿತು. ಭಾಗವತದಲ್ಲಿ ತಿಳಿಸುವಂತೆ ಬಲರಾಮ ಮತ್ತು ಅವನ ಸೈನ್ಯ ಯಾವಾಗ ಅಲ್ಲಿಗೆ ಬಂತು ಅಂತ ಹೇಳಿದರೆ, ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಮುಟ್ಟಿ ರಾತ್ರಿ ನಿದ್ರೆ ಮಾಡಿ ಬೆಳಗ್ಗೆ ರುಕ್ಮಿಣಿಯನ್ನು ಅಪಹಾರ ಮಾಡಿಕೊಂಡು ಬರಬೇಕಾದ್ರೆ ಅವರು ಆವಾಗ ಬರ್ತಾ ಇದ್ರು ಅಂತೆ. ಆ ರೀತಿಯಾಗಿ ವೇಗವಾಗಿ ರಥವನ್ನು ಓಡಿಸಿದವನು ಆ ದಾರುಕ. ಕೊನೆಗೆ ಅಲ್ಲಿಗೆ ಹೋದಾಗ ಆ ವಿಚಾರ ಎಲ್ಲ ಗೊತ್ತಾಗುತ್ತೆ. ಯಾರಿಗೆ? ಅಲ್ಲಿ ಇದ್ದಂತಹ ಜರಾಸಂಧ, ಶಿಶುಪಾಲ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ನಮ್ಮ ಊರಿಗೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಏನಾದರೂ ಮಾಡಿ ರುಕ್ಮಿಣಿಯನ್ನು ಅವನಿಗೆ ಕೊಡಬಾರದು ಅಂತ ತೀರ್ಮಾನವನ್ನು ಮಾಡಿ ಅಪಾರವಾದಂಥ ಸೈನ್ಯವನ್ನು ಅವಳ ರಕ್ಷಣೆಗೆ ಅಂತ ಏರ್ಪಾಟು ಮಾಡ್ತಾರೆ ಅಂತೆ. ಭಾಗವತದಲ್ಲಿ ಹೇಳುವಂತೆ ಒಟ್ಟು 7 ವಿಧವಾದಂಥ ಸೈನ್ಯ ಅವಳ ಸುತ್ತಲೂ ಕೂಡ ಇತ್ತು ಅಂತೆ. 7 ಲೇಯರ್ನಷ್ಟು ಸೈನ್ಯ. ಅದರಲ್ಲಿ ಕೊನೆಯ ಲೇಯರ್ ಯಾವುದು ಅಂತ ಹೇಳಿದ್ರೆ ಬ್ರಾಹ್ಮಣರ ಲೇಯರ್ ಅಂತೆ. ಅಂದರೆ ಅವ್ರಿಗೆ ಏನು ಇತ್ತು ಅಂತ ಹೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮ ಯಾರನ್ನು ಬೇಕಾದರೂ ಹೊಡಿತಾನೆ, ಆದರೆ ಬ್ರಾಹ್ಮಣರಿಗೆ ಮಾತ್ರ ಹೊಡೆಯೋದಿಲ್ಲ. ಹಾಗಾಗಿ ರುಕ್ಮಿಣಿಯ ಸುತ್ತಲೂ ಕೂಡ ಬ್ರಾಹ್ಮಣರ ನಿಲ್ಲಿಸಿಬಿಟ್ರೆ ಪರಮಾತ್ಮ ಏನು ಮಾಡೋದಿಲ್ಲ, ಅವರನ್ನು ದಾಟಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ರೀತಿಯಾಗಿ ಉಪಾಯ ಮಾಡಿರ್ತಾನೆ. ಮರುದಿವಸ ಬೆಳಿಗ್ಗೆ ಆಯಿತು.
ಬೆಳಗ್ಗೆ ಆದ ಮೇಲೆ ಮಾಡಬೇಕಾದಂತಹ ಪುಣ್ಯವಾಚನ ನಾಂದಿ ಎಲ್ಲವೂ ಕೂಡ ಮಾಡ್ತಾರೆ. ಮುಂದೆ ಆ ಮದುವೆ ಹೆಣ್ಣು ಮಗಳು ಯಾರು ರುಕ್ಮಿಣಿ ದೇವಿ, ಅವಳು ಗೌರಿ ಪೂಜೆಯನ್ನು ಮಾಡಬೇಕು. ಇವತ್ತೆಲ್ಲ ಗೌರಿ ಪೂಜೆಯನ್ನು ಅಲ್ಲೇ ಕಲ್ಯಾಣ ಮಂಟಪದಲ್ಲಿ ಒಂದು ರೂಮಲ್ಲಿ ಮಾಡಿಬಿಡ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ. ಊರಿನಲ್ಲಿ ಯಾವ ಗೌರಿ ದೇವಸ್ಥಾನ ಇರುತ್ತೋ ಅಲ್ಲಿಗೆ ಹೋಗಿ ಪೂಜೆಯನ್ನು ಮಾಡಬೇಕು ಅಂತ. ಆ ರೀತಿಯಾಗಿ ಕುಂಡಿನಪುರದಲ್ಲಿ ಊರ ಹೊರಗಡೆ ಒಂದು ದೇವಸ್ಥಾನ ಇರುತ್ತೆ, ಅಂಬಿಕಾಗೃಹ ಅಂತ, ಗೌರಿಯ ದೇವಸ್ಥಾನ. ಅಲ್ಲಿಗೆ ರುಕ್ಮಿಣಿ ದೇವಿ ತಾನು ಬಂದು ವಿಶೇಷವಾಗಿ ಗೌರಿಯ ಪೂಜೆಯನ್ನು ಮಾಡ್ತಾಳೆ. ಗೌರಿಯ ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡ್ತಾಳೆ, ತಾಯಿ ಏನಾದರೂ ಮಾಡಿ ನನ್ನ ಶ್ರೀಕೃಷ್ಣ ಪರಮಾತ್ಮನೇ ನನ್ನನ್ನು ಗಂಡನನ್ನಾಗಿ ಮಾಡು ಅಂತ. ಹೋದಳು, ಪೂಜೆ ಮಾಡಿದಳು, ಹೊರಗಡೆ ಬಂದಳು. ಹೊರಗಡೆ ಬಂದಾಗ ಅವಳ ಸುತ್ತಲೂ ಕೂಡ ಅಪಾರವಾದಂಥ ಸೈನ್ಯ ಇತ್ತು. ಒಳಗಡೆ ಹೋಗಬೇಕಾದ್ರೆ ಸಾಮಾನ್ಯ ಹೆಣ್ಣಿನಂತೆ ಹೋದಂತಹ ರುಕ್ಮಿಣಿ ದೇವಿ ಹೊರಗಡೆ ಬರಬೇಕಾದ್ರೆ ತನ್ನಲ್ಲಿ ಇದ್ದಂತಹ ಎಲ್ಲ ಸೌಂದರ್ಯವನ್ನು ಕೂಡ ನಾನು ಹೊರಗಡೆ ಹಾಕಿಬಿಡ್ತಾಳೆ ಅಂತೆ. ಹೊರಗಡೆ ಹಾಕಿದಾಗ ಮನ್ಮಥನ ಬಾಣ ಪ್ರತಿಯೊಬ್ಬರ ಎದೆಗೆ ತಾಕಿತು ಅಂತೆ. ಆ ರುಕ್ಮಿಣಿ ದೇವಿಯ ಸೌಂದರ್ಯವನ್ನು ನೋಡಿ ಒಂದು ಕ್ಷಣ ಪ್ರತಿಯೊಬ್ಬರು ಕೂಡ ಆಶ್ಚರ್ಯಚಕಿತರಾಗಿ ನಿಂತುಬಿಡ್ತಾರೆ ಅಂತೆ. ಏನು ಮಾಡಬೇಕು ಅಂತ ತೋಚೋದಿಲ್ಲ. ಮಂತ್ರ ಹೇಳ್ತಾ ಇರುವಂತಹ ಬ್ರಾಹ್ಮಣರು ಮಂತ್ರವನ್ನೇ ನಿಲ್ಲಿಸಿಬಿಟ್ರು. ಹಾಡುಗಳನ್ನು ಹೇಳ್ತಾ ಇದ್ದಂಥ ಮುತ್ತೈದೆಯರು ಹಾಡನ್ನೇ ನಿಲ್ಲಿಸಿಬಿಟ್ರು. ಹೀಗೆ ಪ್ರತಿಯೊಬ್ಬರ ಹೆಂಗಸರು ಗಂಡಸರು ಪ್ರತಿಯೊಬ್ಬರು ಕೂಡ ಆಶ್ಚರ್ಯಚಕಿತರಾಗಿ ಬಿಡ್ತಾರೆ. ಆ ರೀತಿಯಾದಂಥ ಅಪಾರವಂತಹ ಸೌಂದರ್ಯದ ಖಣಿ ಅದು ಮಹಾಲಕ್ಷ್ಮೀ ದೇವಿ. ತಕ್ಷಣದಲ್ಲಿ ಏನೇ ಶ್ರೀಕೃಷ್ಣ ಪರಮಾತ್ಮ ವೇಗವಾಗಿ ರಥದಲ್ಲಿ ಬಂದು ರುಕ್ಮಿಣಿ ದೇವಿಯ ತನ್ನ ರಥದಲ್ಲಿ ಕುಳಿಸಿಕೊಂಡು ಹೋಗಿಬಿಡ್ತಾನೆ ಅಂತೆ. ಇದೆಲ್ಲ ಆಗಿದ್ದೆಷ್ಟು ಕೇವಲ ಒಂದು ಕ್ಷಣದಲ್ಲಿ. ಶ್ರೀಕೃಷ್ಣ ಪರಮಾತ್ಮ ಬಂದ, ಎತ್ತಿಕೊಂಡು ಹೋಗಿಬಿಟ್ಟ. ಯಾರಿಗೆ ಏನಾಯ್ತು ಗೊತ್ತೇ ಇಲ್ಲ. ಮುಂದೆ ನೋಡ್ತಾರೆ ರುಕ್ಮಿಣಿ ದೇವಿ ತವರ ಕಣ್ಣ ಮುಂದೆ ಇಲ್ಲೇ ಇಲ್ಲ. ರುಕ್ಮಿಣಿ ದೇವಿಯನ್ನು ಶ್ರೀಕೃಷ್ಣ ಪರಮಾತ್ಮ ಎತ್ತಿಕೊಂಡು ಹೋಗ್ತಾ ಇದ್ದಾನೆ. ತಕ್ಷಣದಲ್ಲೇನೆ ಅಲ್ಲಿದ್ದಂತಹ ಯಾವ ಜರಾಸಂಧ, ಶಿಶುಪಾಲ ಮುಂತಾದಂಥ ಎಲ್ಲ ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳು ಕೂಡ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಯುದ್ಧ ಮಾಡಲಿಕ್ಕೆ ಎಂದು ಬರ್ತಾರೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಈಗ ಒಬ್ಬನೇ ಬಂದಿಲ್ಲ, ಅವನ ಜೊತೆಗೆ ಯಾರೇ ಬಂದಿದ್ದಾರೆ? ಸಾಕ್ಷಾತ್ ಬಲರಾಮ ಬಂದಿದ್ದಾನೆ. ಅವನ ಜೊತೆಗೆ ಅಪಾರವಾದಂತಹ ಯಾದವರ ಸೈನ್ಯ ಇದೆ. ಹಾಗಾಗಿ ಬಲರಾಮ ಮತ್ತು ಅವನ ಅಪಾರವಾದಂಥ ಯಾದವರ ಸೈನ್ಯ ಎಲ್ಲರೂ ಕೂಡ ಈ ಜರಾಸಂಧ, ಶಿಶುಪಾಲ ಎಲ್ಲರನ್ನು ಕೂಡ ಸೋಲಿಸಿ ಹಾಕಿಬಿಡ್ತಾರೆ. ಇಷ್ಟೆಲ್ಲ ಆಯಿತು, ಎಲ್ಲರೂ ಕೂಡ ಸೋತು ವಾಪಸ್ ಬಂದುಬಿಟ್ರು. ಆದರೆ ಈ ರುಕ್ಮಿಣಿಯ ಅಣ್ಣ ಯಾರಿದ್ದಾನೆ ರುಕ್ಮಿ, ಅವನು ಮಾತ್ರ ವಾಪಸ್ ಬರಲಿಲ್ಲ ಅಂತೆ. ಏನಾದರೂ ಮಾಡಿ ನಾನು ನನ್ನ ತಂಗಿಯನ್ನು ಕರೆದುಕೊಂಡು ಬರಲೇಬೇಕು ಅಂತ ಗಟ್ಟಿಯಾಗಿ ತೀರ್ಮಾನ ಮಾಡಿ ಶ್ರೀಕೃಷ್ಣ ಪರಮಾತ್ಮ ರಥದ ಹಿಂದೆ ಹೋಗ್ತಾ ಇರ್ತಾನೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಯನ್ನು ಸಂಹಾರ ಮಾಡಬೇಕು ಅಂತ ಬಾಣ ಹೂಡ್ತಾನೆ. ತಕ್ಷಣದಲ್ಲಿ ರುಕ್ಮಿಣಿ ಕಾಲಿಗೆ ಬೀಳ್ತಾಳೆ ಅಂತೆ. ಎಷ್ಟೇ ಆಗಿದ್ದರೂ ಕೂಡ ಅವನು ನನ್ನ ಅಣ್ಣ, ಹಾಗಾಗಿ ದಯವಿಟ್ಟು ನನ್ನನ್ನು ಅವನನ್ನು ಕೊಲ್ಲಬೇಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ ಅಂತೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಅವನನ್ನು ಕೊಲ್ಲದೇನೆ ಅವನಿಗೆ ವಿಕಾರವನ್ನು ತಲೆಗೆ ಅರ್ಧಮರ್ಧ ಬೋಳಿಸಿ ವಿಕಾರವನ್ನು ಉಂಟು ಮಾಡಿ ಕಳಿಸಿಬಿಡ್ತಾನೆ. ಕೊನೆಗೆ ಈ ಒಂದು ರುಕ್ಮಿಗೆ ಎಷ್ಟು ಹಠ ಅಂತ ಹೇಳಿದರೆ, ನಾನು ಶ್ರೀಕೃಷ್ಣ ಪರಮಾತ್ಮನನ್ನು ಕೊಲ್ಲದೇನೆ ನನ್ನ ರಾಜ್ಯಕ್ಕೆ ಪ್ರವೇಶ ಮಾಡೋದಿಲ್ಲ ಅಂತ ಕುಂಡಿನಪುರದ ಹೊರಗಡೆಯೇ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ. ಅದಕ್ಕೆ ಭೋಜಕಟ ಅಂತ. ಭೋಜಕಟವನ್ನು ನಿರ್ಮಾಣ ಮಾಡಿ ಅಲ್ಲಿ ರುದ್ರದೇವರನ್ನು ಕುರಿತು ವಿಶೇಷವಾದ ತಪಸ್ಸನ್ನು ಮಾಡಿ ಒಂದು ಧನುಸ್ಸನ್ನು ಪಡೆದುಕೊಂಡು ಶ್ರೀಕೃಷ್ಣ ಪರಮಾತ್ಮ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅದಾಗೋದೇ ಇಲ್ಲ. ತಾನು ಸಾಯುವ ತನಕವೂ ಕೂಡ ನಗರವನ್ನೇ ಪ್ರವೇಶ ಮಾಡೋದು. ಆ ರೀತಿಯಾದಂಥ ಹಠ ಅದು ಆ ಒಂದು ರುಕ್ಮಿಗೆ ಇತ್ತು. ಮುಂದೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಆ ಒಂದು ರುಕ್ಮಿಣಿ ದೇವಿಯನ್ನು ಕರೆದುಕೊಂಡು ಬಂದು ಯಾವ ದ್ವಾರಕಾಪಟ್ಟಣಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಪ್ರವೇಶ ಮಾಡಬೇಕಾದ್ರೆ ವಿಚಾರ ಗೊತ್ತಾಗ್ಬಿಟ್ಟಿರುತ್ತೆ ಆಗ ಜನರಿಗೆಲ್ಲ, ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿಯನ್ನು ಕರೆದುಕೊಂಡು ಬರ್ತಾ ಇದ್ದಾನೆ ಅಂತ. ಹಾಗಾಗಿ ಇಡೀ ನಗರವನ್ನೇ ವಿಶೇಷವಾಗಿ ಸಿಂಗಾರವನ್ನು ಮಾಡಿ ತಯಾರು ಮಾಡಿರ್ತಾರೆ. ಮುಂದೆ ವಿಶೇಷವಾಗಿ ಆ ರುಕ್ಮಿಣಿ ದೇವಿ ಮತ್ತು ಶ್ರೀಕೃಷ್ಣ ಪರಮಾತ್ಮ ದೇವರ ವಿಶೇಷ ವಿವಾಹ ಎಂಬುದಾಗುತ್ತೆ. ರುಕ್ಮಿಣಿ ದೇವಿ ಸಾಕ್ಷಾತ್ ಲಕ್ಷ್ಮೀದೇವಿ, ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ಪರಮಾತ್ಮ. ಅವರಿಬ್ಬರು ಮದುವೆಯಾದರು ಅಂತ ಹೇಳಿದರೆ ಇಷ್ಟು ದಿವಸ ಅವ್ರ ಜೊತೆಯಾಗಿ ಇರಲಿಲ್ಲ, ಇವತ್ತು ಮಾತ್ರ ಜೊತೆಯಾದರು ಅಂತ ಅರ್ಥ ಅಲ್ಲ. ಅವರಿಬ್ಬರು ಕೂಡ ಅನಾದಿ ದಂಪತಿಗಳು, ನಿತ್ಯ ಅವಿಯೋಗಿನಿಗಳು. ಒಬ್ಬರನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಒಬ್ಬರು ಇರೋದಿಲ್ಲ. ಆ ರೀತಿಯಾಗಿ ಇದ್ದರೂ ಕೂಡ ಯಾಕೆ ಮದುವೆ ಆಗ್ತಾರೆ ಅಂತ ಹೇಳಿದರೆ, ವಿಶೇಷವಾಗಿ ಆ ಮದುವೆಯನ್ನು ನೋಡುವಂತಹ ಕೇಳುವಂತಹ ಜನರ ಉದ್ಧಾರ ಆಗಬೇಕು, ಅವರ ಮಂಗಲ ಆಗಬೇಕು ಎನ್ನುವಂಥ ಉದ್ದೇಶದಿಂದಾಗಿ ಪರಮಾತ್ಮ ತಾನು ಮದುವೆಯಾಗ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿಯ ವಿವಾಹ ಆಗಿರ್ಬೋದು, ಅಥವಾ ರಾಮ ಸೀತೆಯರ ವಿವಾಹ ಆಗಿರ್ಬೋದು, ಅಥವಾ ಶ್ರೀನಿವಾಸ ಪದ್ಮಾವತಿಯ ವಿವಾಹ ಆಗಿರ್ಬೋದು, ಅದೆಲ್ಲವೂ ಕೂಡ ಆಗಿದ್ಯಾತಕ್ಕೋಸ್ಕರ ಅಂತ ಹೇಳಿದ್ರೆ
ನೋಡುವಂತಹ ಕೇಳುವಂತಹ ನಮ್ಮಂಥವ್ರು ಉದ್ಧಾರ ಆಗಬೇಕು ಎನ್ನುವಂಥ ಉದ್ದೇಶದಿಂದಾಗಿ ಪರಮಾತ್ಮ ವಿವಾಹವನ್ನು ಆಗ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಇಷ್ಟೆಲ್ಲ ಆದ ಮೇಲೆ ಮುಂದಿನ ವಿವಾಹ ಯಾವ ಸತ್ಯಭಾಮಾದೇವಿಯ ವಿವಾಹ. ರುಕ್ಮಿಣೀದೇವಿ ಸಾಕ್ಷಾತ್ ಲಕ್ಷ್ಮೀದೇವಿ, ಸತ್ಯಭಾಮೆ ಸಾಕ್ಷಾತ್ ಭೂದೇವಿಯೇ ಸತ್ಯಭಾಮಿಯಾಗಿ ಅವತಾರ ಮಾಡಿರ್ತಾಳೆ. ಆ ರೀತಿಯಾಗಿ ಸತ್ಯಭಾಮಾದೇವಿಯ ವಿವಾಹ ಎಂಬುದು ಆಗುತ್ತೆ. ಅದು ಕೂಡ ಒಂದು ವಿಚಿತ್ರವಾದಂಥ ಘಟನೆ. ಸತ್ರಾಜಿತ ಎನ್ನುವಂತಹ ರಾಜ, ಅವನು ವಿಶೇಷವಾಗಿ ಸೂರ್ಯದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಒಂದು ಮಣಿಯನ್ನು ತೆಗೆದುಕೊಂಡಿರ್ತಾನೆ. ಅದಕ್ಕೆ ಸ್ಯವಂತಕ ಮಣಿ ಅಂತ ಹೆಸರು. ಆ ಸ್ಯವಂತಕ ಮಣಿಯ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಪ್ರತಿನಿತ್ಯವೂ ಕೂಡ 160 ತೊಲೆ ಬಂಗಾರವನ್ನು ಕೊಡ್ತಾ ಇರುತ್ತೆ. ಶ್ರೀಕೃಷ್ಣ ಒಂದು ದಿವಸ ಹೋಗಿ ಕೇಳ್ತಾನೆ ಅಂತ, ನನಗೆ ಆ ಮಣಿಯನ್ನು ಕೊಡು ಅಂತ. ಕೇಳಿದ್ದೆ ಅದಕ್ಕೋಸ್ಕರ ಅಂತ, ನನಗೋಸ್ಕರ ಅಲ್ಲ ಅಂತೆ, ಉಗ್ರಸೇನನಿಗೋಸ್ಕರ. ಏನೋ ಕಂಸನ ತಂದೆ ಇದ್ದ ಉಗ್ರಸೇನ, ಅವನ ರಾಜ್ಯ ಎಲ್ಲ ಖಾಲಿಯಾಗಿ ಬಿಟ್ಟಿತ್ತು. ಯಾಕೆ ಕಂಸ ಎಲ್ಲವನ್ನು ಕೂಡ ತಿಂದು ನೀರು ಕುಡಿದು ಬಿಟ್ಟಿದ್ದ. ಹಾಗಾಗಿ ರಾಜ್ಯಕ್ಕೆ ಸ್ವಲ್ಪ ಸಂಪತ್ತು ಬೇಕು, ಅದಕ್ಕೋಸ್ಕರ ಮಣಿಯನ್ನು ಕೊಡು ಅಂತ ಕೇಳ್ತಾನೆ. ಸತ್ರಾಜಿತ್ ಹೇಳ್ತಾರೆ, ಸರ್ವಥಾ ಸಾಧ್ಯ ಇಲ್ಲ ಅಂತ. ನಾನು ಕಷ್ಟಪಟ್ಟು ತಪಸ್ಸನ್ನು ಪಡೆದಂತಹ ಮಣಿ ಇದು, ಹಾಗೆ ಇದನ್ನು ಯಾರಿಗೂ ಕೂಡ ಕೊಡೋದಿಲ್ಲ ಅಂತ. ಶ್ರೀಕೃಷ್ಣ ಪರಮಾತ್ಮ ಸರಿ ಹಾಗೆ ಆಗಲಿ ಅಂತ ಬಂದುಬಿಡ್ತಾನೆ, ಇನ್ನೂ ಅವನು ಜಾಸ್ತಿ ಮಾತಾಡೋದಿಲ್ಲ. ಮುಂದೇನಾಯಿತು, ಆ ಸತ್ರಾಜಿತನಿಗೊಬ್ಬ ತಮ್ಮ ಇದ್ದ, ಅವನ ಹೆಸರು ಪ್ರಸೇನ ಅಂತ. ಆ ಪ್ರಸೇನ ಒಂದು ದಿವಸ ಮಣಿಯನ್ನು ಹಾಕ್ಕೊಂಡು ಕಾಡಿಗೆ ಬೇಟೆ ಆಡಲಿಕ್ಕೆ ಅಂತ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಸತ್ರಾಜಿತ ತಮ್ಮನಾದಂತಹ ಪ್ರಸೇನನನ್ನು ಒಂದು ಸಿಂಹ ಸಂಹಾರ ಮಾಡಿ ಮಣಿಯನ್ನು ತೆಗೆದುಕೊಂಡು ಹೋಗಿಬಿಡುತ್ತೆ. ಮುಂದೆ ಜಾಂಬವಂತ ಅವನು ಸಿಂಹವನ್ನು ಸಂಹಾರ ಮಾಡಿ ಮಣಿಯನ್ನು ತೆಗೆದುಕೊಂಡು ತನ್ನ ಮಗನಿಗೆ ಕೊಟ್ಟು ಬಿಡ್ತಾನೆ. ಮಗ ಅಂತೇಳಿ ಪುಟ್ಟ ಮಗು, ಆಟ ಆಡಲಿಕ್ಕೆ ಅಂತ ಕೊಟ್ಟು ಬಿಡ್ತಾನೆ. ಅವನಿಗೆ ಮಣಿಯ ಮಹತ್ವವೇ ಗೊತ್ತಿರೋದಿಲ್ಲ. 160 ತೊಲೆ ಕೊಡುವಂತಹ ಬಂಗಾರ ಕೊಡುವಂತಹ ಮಣಿಯನ್ನು ಮಗುವಿನ ಕೈಯಲ್ಲಿ ಆಟ ಆಡಲಿಕ್ಕೆ ಕೊಟ್ಟು ಬಿಟ್ಟಿದ್ದಾನೆ. ಈ ಕಡೆ ವಿಚಾರ ಯಾರಿಗೆ ಗೊತ್ತಾಯಿತು, ಸತ್ರಾಜಿತನಿಗೆ ಗೊತ್ತಾಯಿತು. ಯಾರೋ ಒಬ್ಬರು ನನ್ನ ತಮ್ಮನನ್ನು ಸಂಹಾರ ಮಾಡಿ ಮಣಿ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ ಅಂತ. ಕೊನೆಗೆ ಅಪವಾದ ಯಾರ ಮೇಲೆ ಬರುತ್ತೆ, ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಬರುತ್ತೆ. ಯಾಕೆಂದರೆ ಕೆಲವೇ ದಿವಸಗಳ ಮುಂಚೆ ಮಣಿಯನ್ನು ಕೊಡುವಂತ ಕೇಳಿದ್ದ, ಮಣಿಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಶ್ರೀಕೃಷ್ಣನೇ ಕೊಂದಿರಬೇಕು ಅಂತ ಅವನ ಮೇಲೆ ಅಪವಾದ ಬರುತ್ತೆ ಅಂತೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಹೇಗಾದರೂ ಮಾಡಿ ಅಪವಾದ ಪರಿಹಾರ ಮಾಡಿಕೊಳ್ಬೇಕು ಅಂತ ತಾನೇ ಆ ಕಾಡಿಗೆ ಹೋಗ್ತಾನೆ. ಅಲ್ಲಿ ಪ್ರಸೇನನ ಹೆಣ ಬಿದ್ದಿರುವಂಥ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಸಿಂಹದ ಹೆಜ್ಜೆ ಗುರುತು ಇರುತ್ತೆ. ಅದನ್ನು ಹಿಡಿದುಕೊಂಡು ಹೋಗಿ ನೋಡ್ತಾನೆ, ಒಂದು ಕಡೆ ಸಿಂಹ ಸತ್ತು ಬಿದ್ದಿರುತ್ತೆ. ಅಲ್ಲಿ ನೋಡಿದಾಗ ಜಾಂಬವಂತ ಒಂದು ಕರಡಿ ಹೆಜ್ಜೆ ಗುರುತು ಇರುತ್ತೆ. ಅದನ್ನು ನೋಡಿಕೊಂಡು ಹೋದಾಗ ಒಂದು ದೊಡ್ಡ ಗುಹೆ ಇರುತ್ತೆ. ಅದರಲ್ಲಿ ಜಾಂಬವಂತ ಅವನು ಇರ್ತಾನೆ. ಒಂದು ತೊಟ್ಟಿಲಿಗೆ ಮಗು ಮಲ್ಕೊಂಡಿರುತ್ತೆ. ತೊಟ್ಟಿಲಲ್ಲಿ ಅದರ ಎದೆಯ ಮೇಲೆ ಒಂದು ಮಣಿ ಇರುತ್ತೆ, ಅದೇ ಸ್ಯವಂತಕ ಮಣಿ. ಶ್ರೀಕೃಷ್ಣನಿಗೆ ಗೊತ್ತಾಗುತ್ತೆ, ಆ ಪ್ರಸೇನನನ್ನು ಒಂದು ಸಿಂಹ ಸಂಹಾರ ಮಾಡಿತ್ತು, ಆ ಸಿಂಹವನ್ನು ಈ ಜಾಂಬವಂತ ಸಂಹಾರ ಮಾಡಿದ್ದಾನೆ ಅಂತ. ತಕ್ಷಣದಲ್ಲಿ ಒಳಗಡೆ ಹೋಗಿ ಕೇಳ್ತಾನೆ, ಮಣಿಯನ್ನು ಕೊಡು ಹೀಗೆ ಅಂತ. ಜಾಂಬವಂತ ಒಪ್ಕೊಳ್ಳೋದಿಲ್ಲ. ಕೊನೆಗೆ ಇಬ್ಬರಿಗೂ ಕೂಡ ಘೋರವಾದಂಥ ಯುದ್ಧ ಪ್ರಾರಂಭ ಆಗುತ್ತೆ. ಒಟ್ಟು ಎಷ್ಟು ದಿವಸ ಯುದ್ಧ ಆಯಿತು ಅಂತ ಹೇಳಿದ್ರೆ 28 ದಿವಸಗಳ ಕಾಲ ಘೋರವಾದಂಥ ಯುದ್ಧ ಎಂಬುದು ಆಯಿತು ಅಂತೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ತನ್ನ ನಿಜವಾದಂಥ ರಾಮರೂಪವನ್ನು ಅವನಿಗೆ ತೋರಿಸ್ತಾನೆ ಅಂತೆ. ಯಾಕೆಂದರೆ ಜಾಂಬವಂತ ರಾಮದೇವರ ವಿಶೇಷ ಒಂದು ಭಕ್ತ. ಅವನಿಗೆ ಗೊತ್ತಾಗತ್ತೆ, ಬಂದಂಥ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಯಾವ ವ್ಯಕ್ತಿ ನನಗೆ ರಾಮನಾಗಿ ಅನುಗ್ರಹವನ್ನು ಮಾಡಿದ್ದಾನೋ ಆ ಪರಮಾತ್ಮನೇ ಕೃಷ್ಣನಾಗಿ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನಿಗೆ ತುಂಬ ದುಃಖ ಆಗಿಬಿಡುತ್ತೆ. ಯಾವ ಕೈಯಿಂದ ಪರಮಾತ್ಮನ ಸೇವೆಯನ್ನು ಮಾಡಬೇಕಾಗಿತ್ತೋ ಅದೇ ಕೈಯಿಂದ ನಾವು ಜೋರ್ಜಾರಿಗೆ ಮುಖಕ್ಕೆ ಹೊಡೆದೆ, ಬೆನ್ನಿಗೆ ಹೊಡೆದೆ, ಎಲ್ಲ ಕಡೆ ಹೊಡೆದೆ ಅಂತ ಅವನಿಗೆ ತುಂಬ ಬೇಸರ ಆಗಿ ಕೊನೆಗೆ ತನ್ನ ಕ್ಷಮೆಯನ್ನು ಕೇಳ್ತಾನೆ. ಕ್ಷಮೆಯನ್ನು ಕೇಳಿ ಆ ಮಣಿಯನ್ನು ಅವನಿಗೆ ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮನಿಗೆ. ಅದರ ಜೊತೆಗೆ ತನ್ನ ಮಗಳಾದಂತಹ ಜಾಂಬವತಿ ದೇವಿಯನ್ನು ಕೂಡ ಪರಮಾತ್ಮನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಈ ರೀತಿಯಾಗಿ ಮೊದಲಾಗಿದ್ದು ರುಕ್ಮಿಣೀ ದೇವಿಯ ಮದುವೆ, ನಂತರ ಜಾಂಬವತಿಯ ಮದುವೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಮಣಿಯನ್ನು ತೆಗೆದುಕೊಂಡು ಬಂದು ಆ ಸತ್ರಾಜಿತ ರಾಜನಿಗೆ ಕೊಡ್ತಾನೆ. ಕೊಟ್ಟು ಹೇಳ್ತಾನೆ, ತೆಗೆದುಕೋ ಈ ಮಣಿಯನ್ನು ಅಂತ. ನಿನ್ನ ತಮ್ಮನನ್ನು ಕೊಂದದ್ದು ನಾನಲ್ಲ, ಕೊಂದದ್ದು ಒಂದು ಸಿಂಹ. ಆ ಸಿಂಹವನ್ನು ಜಾಂಬವಂತ ಕೊಂದ, ಹಾಗಾಗಿ ಮಣಿ ತೆಗೆದುಕೋ ಎಂಬುದಾಗಿ ಕೊಡ್ತಾನೆ. ಆವಾಗ ಸತ್ರಾಜಿತ ರಾಜನಿಗೆ ಕೂಡ ತುಂಬ ಬೇಸರ ಆಗುತ್ತೆ ಅಂತೆ. ಶ್ರೀಕೃಷ್ಣ ಪರಮಾತ್ಮ ಮೇಲೆ ಸುಮ್ಮನೆ ಆರೋಪವನ್ನು ವಹಿಸಿಬಿಟ್ಟೆ ಅಂತ ಕೊನೆಗೆ ತಾನು ಕ್ಷಮೆಯನ್ನು ಕೇಳಿ ತಾನೇನು ಮಾಡ್ತಾನೆ, ಮಣಿಯನ್ನು ಪರಮಾತ್ಮನಿಗೆ ಕೊಡ್ತಾನೆ ಮತ್ತು ತನ್ನ ಮಗಳಾದಂತಹ ಸತ್ಯಭಾಮ ದೇವಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಅಂತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಆ ಮಣಿ ನೀನು ಕಷ್ಟಪಟ್ಟು ತಪಸ್ಸನ್ನು ಮಾಡಿ ಸಂಪಾದನೆ ಮಾಡಿದ್ದು, ಹಾಗಾಗಿ ನನಗೆ ಬೇಡ, ಮಣಿ ನಿನ್ನ ಹತ್ತಿರನೇ ಇರಲಿ, ಈ ಒಂದು ಸತ್ಯಭಾವಿಯನ್ನು ಮಾತ್ರ ನನಗೆ ಸಾಕು ಎಂಬುದಾಗಿ ಆಗುತ್ತೆ. ಈ ರೀತಿಯಾಗಿ ಸತ್ಯಭಾಮಾದೇವಿಯ ವಿವಾಹ ಎಂಬುದಾಗುತ್ತೆ. ಮುಂದೆ ಶ್ರೀಕೃಷ್ಣ ಪರಮಾತ್ಮ ನರಕಾಸುರನ ಸಂಹಾರವನ್ನು ಮಾಡ್ತಾನೆ.
ನರಕಾಸುರನ ಸಂಹಾರವನ್ನು ಮಾಡಿ ಅವನ ಮಗನಾದಂತಹ ಭಗದತ್ತ, ಆ ಭಗದತ್ತರನ್ನು ಆ ಒಂದು ಪಟ್ಟದ ಮೇಲೆ ಕೂಡಿಸ್ತಾನೆ ಅಂತೆ. ಪಟ್ಟದ ಮೇಲೆ ಕೂಡಿಸಿದಾಗ ನರಕಾಸುರ ಏನು ಮಾಡಿದ್ದ, 16,100 ಜನರನ್ನು ತನ್ನ ಅಪಹಾರ ಮಾಡಿ ಇಟ್ಕೊಂಡಿದ್ದ. ಆವಾಗ ಅವರನ್ನೆಲ್ಲ ಬಿಡುಗಡೆ ಮಾಡಿದ ಶ್ರೀಕೃಷ್ಣ ಪರಮಾತ್ಮ. ಅವರು ಬಂದು ಕೇಳ್ತಾರೆ ಅಂತೆ, ನೀನು ನಮ್ಮನ್ನೇ ಮದುವೆ ಆಗಬೇಕು ಅಂತ. ಯಾಕೆ ಅಂತ ಕೇಳಿದರೆ, ನಾವೆಲ್ಲರೂ ಕೂಡ ಇಷ್ಟು ವರ್ಷಗಳ ಕಾಲ ಬಂಧನದಲ್ಲಿ ಇದ್ವಿ. ಯಾರ ಮನೆಯಲ್ಲಿ? ನರಕಾಸುರನ ಮನೆಯಲ್ಲಿ. ಹಾಗಾಗಿ ಜಗತ್ತು ನಮ್ಮನ್ನು ಒಪ್ಕೊಳ್ಳೋದಿಲ್ಲ. ಇವರೆಲ್ಲರೂ ಕೂಡ ಪರಪುರುಷನ ಮನೆಯಲ್ಲಿ ಇದು ಬಂದಿದ್ದಾರೆ. ಹಾಗಾಗಿ ನಮ್ಮನ್ನು ಯಾರು ಕೂಡ ಮದುವೆ ಆಗಲಿಕ್ಕೆ ಮುಂದೆ ಬರೋದಿಲ್ಲ. ಹಾಗೆ ನಮ್ಮನ್ನು ಬಿಡುಗಡೆ ಮಾಡಿದಂಥವನು ನೀನು. ನಮ್ಮ ಪಾತಿವ್ರತ್ಯ, ನಮ್ಮ ಪರಿಶುದ್ಧತೆ ಏನು ಅಂತ ನಿನಗೆ ಗೊತ್ತಿದೆ. ಹಾಗಾಗಿ ನೀನೇ ನಮ್ಮನ್ನು ಮದುವೆಯಾಗಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಆ 16,100 ಜನರನ್ನು ಕೂಡ ಮದುವೆಯಾಗ್ತಾನೆ. ಮುಂದೆ ಅನೇಕ ಜನರ ಮದುವೆಯಾಗಿ ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಒಟ್ಟು 16,108 ಜನರನ್ನು ಮದುವೆಯಾಗ್ತಾನೆ ಅಂತೆ. ಏನು ನಾಳೆ ಬರುವಂಥ, ಮುಂದೆ ಬರುವಂಥ ನರಕ ಚತುರ್ದಶಿ ಇದೆ. ಅದೇ ದಿವಸವೇನೆ ಪರಮಾತ್ಮ ಆ ನರಕಾಸುರನನ್ನು ಸಂಹಾರ ಮಾಡಿ ಆ 1000 ಜನ ರಾಜಕುಮಾರಿಯರನ್ನು ಬಿಡುಗಡೆ ಮಾಡಿದ್ದು. ಹಾಗಾಗಿಯೇ ನಾವು ಅವತ್ತು ವಿಶೇಷವಾಗಿ ನರಕ ಚತುರ್ದಶಿ ಎಂಬುದಾಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಮುಂದೆ ಪರಮಾತ್ಮ ತಾನು ಪಾರಿಜಾತ ವೃಕ್ಷವನ್ನು ಅಲ್ಲಿಗೆ ಹೋಗಿ ತರ್ತಾನೆ. ಈ ರೀತಿಯಾಗಿ ಅನೇಕ ರೀತಿಯಾದ ಚರಿತ್ರೆಯನ್ನು ಹೇಳ್ತಾರೆ. ಮುಂದೆ ಆ ಶ್ರೀಕೃಷ್ಣ ಪರಮಾತ್ಮನ ಮೊಮ್ಮಗನಾದಂತಹ ಯಾವ ಪ್ರದ್ಯುಮ್ನ, ಅವನ ವಿವಾಹ, ಅದೇ ರೀತಿಯಾಗಿ ಅನಿರುದ್ಧನ ವಿವಾಹ, ಈ ರೀತಿಯಾಗಿ ಅನೇಕ ಚರಿತ್ರೆಯನ್ನು ತಿಳಿಸ್ತಾ ಹೋಗ್ತಾರೆ. ಇಷ್ಟೆಲ್ಲ ತಿಳಿಸಿ ಪರಮಾತ್ಮ ತಾನು ಮುಂದೆ ಆ ಪಾಂಡವರಿಗೆ ವಿಶೇಷವಾದ ಸಹಾಯವನ್ನು ಮಾಡ್ತಾನೆ ಅಂತೆ. ಯಾಕೆ ಅಂತ ಹೇಳಿದರೆ, ಪರಮಾತ್ಮ ತಾನು ಅವತಾರ ಮಾಡಿದ್ದು ಒಂದು ಪ್ರಧಾನವಾಗಿ ಶಿಶುಪಾಲ ಮತ್ತು ದಂತವಕ್ರರನ್ನು ಸಂಹಾರ ಮಾಡಲಿಕ್ಕೆ ಅಂತ. ನಾವು ಹಿಂದೆ ಕಥೆಯನ್ನು ಕೇಳಿದಂತೆ ಯಾವ ಜಯ ವಿಜಯ ಅವರಿಬ್ಬರೇನೆ ಹಿರಣ್ಯಕಶಿಪಾಗಿ ಹುಟ್ಟಿದ್ದು. ಅವರಿಬ್ಬರನ್ನು ಪರಮಾತ್ಮ ವರಾಹ ಮತ್ತು ನರಸಿಂಹ ರೂಪದಿಂದಾಗಿ ಸಂಹಾರವನ್ನು ಮಾಡಿದ. ಮುಂದೆ ಅವರೇ ರಾವಣ ಕುಂಭಕರ್ಣರಾದರು. ಆವಾಗ ರಾಮರೂಪದಿಂದಾಗಿ ಸಂಹಾರವನ್ನು ಮಾಡಿದ. ಈಗ ಅವರೇ ಶಿಶುಪಾಲ ಮತ್ತು ದಂತವಕ್ರರಾಗಿದ್ದಾರೆ. ಅವರಿಬ್ಬರನ್ನು ಕೂಡ ಪರಮಾತ್ಮ ಶ್ರೀಕೃಷ್ಣ ರೂಪದಿಂದಾಗಿ ಸಂಹಾರ ಮಾಡಿದ. ಅದೇ ರೀತಿಯಾಗಿ ಪರಮ ಸಾತ್ವಿಕರಾದಂತಹ ಸಾಕ್ಷಾತ್ ದೇವಾಂಶ ಸಂಭೂತರಾದಂತಹ ಯಾವ ಪಾಂಡವರ ಉದ್ಧಾರವನ್ನು ಮಾಡ್ತಾನೆ. ಪಾಂಡವರಿಗೆ ಏನೇ ಕಷ್ಟ ಬಂದರೂ ಕೂಡ ಮೊದಲು ಅಲ್ಲಿ ಇರ್ತಾ ಇದ್ದಂಥವನು ಶ್ರೀಕೃಷ್ಣ ಪರಮಾತ್ಮ. ಈ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಅವರ ಉದ್ಧಾರವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ಅಕ್ರೂರ, ಉದ್ಧವ, ಸಂಜಯ ಮುಂತಾದಂತಹ ಎಲ್ಲ ಜ್ಞಾನಿಗಳಿಗೂ ಕೂಡ ವಿಶೇಷವಾದಂತಹ ಉಪದೇಶವನ್ನು ಮಾಡ್ತಾನೆ. ಅದೇ ಪ್ರಸಿದ್ಧವಾಗಿ ಇವತ್ತು ಉದ್ಧವ ಗೀತೆ ಅಂತ ಪ್ರಖ್ಯಾತವಾಗಿದೆ. ಮುಂದೆ 11ನೇ ಸ್ಕಂದದಲ್ಲಿ ಬರುತ್ತೆ. ಉದ್ಧವನಿಗೆ ವಿಶೇಷವಾದಂಥ ಉಪದೇಶ ಎಲ್ಲವನ್ನು ಕೂಡ ಮಾಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಮುಂದೆ ಆ ಜರಾಸಂಧನ ಸಂಹಾರದ ಚರಿತ್ರೆ. ಜರಾಸಂಧನನ್ನು ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡಲಿಲ್ಲ, ಹೊರತು ಭೀಮಸೇನ ದೇವರ ಮುಖಾಂತರವಾಗಿ ಆ ಜರಾಸಂಧನ ಸಂಹಾರವನ್ನು ಮಾಡಿಸ್ತಾನೆ. ಹೀಗೆ ಜರಾಸಂಧ ಹುಟ್ಟಿದ್ದೇ ಒಂದು ವಿಚಿತ್ರ. ಹುಟ್ಟಬೇಕಾದರೆ ಅವನ ದೇಹ ಅರ್ಧ ಕಟ್ಟಾಗಿ ಹುಟ್ಟಿಬಿಟ್ಟಿತ್ತು. ಕೊನೆಗೆ ಒಬ್ಬ ಜರ ಎನ್ನುವಂಥ ರಾಕ್ಷಸಿಯ ಮಾಡಿದಳು, ಅವನ ದೇಹವನ್ನು ಜೋಡಿಸಿದಳು. ಆವಾಗ ಅವನಿಗೆ ಜೀವ ಬಂತು. ಹಾಗಾಗಿ ಅವನಿಗೆ ಜರಾಸಂಧ ಎಂಬುದಾಗಿ ನಾಮಕರಣ ಆಗಿತ್ತು. ಮುಂದೆ ಅವನು ಸಾಯಬೇಕಾದರೂ ಕೂಡ ಅದೇ ರೀತಿಯಾಗಿ ಸಾಯಿಸಿಬಿಟ್ಟ ಅಂತೆ. ಅವನ ದೇಹವನ್ನು ಅರ್ಧ ಸೀಳಿ ಭೀಮಸೇನ ದೇವರು ಅವರ ಸಂಹಾರವನ್ನು ಮಾಡ್ತಾರೆ. ಮುಂದೆ ಸುಧಾಮನ ಚರಿತ್ರೆ ಎಂಬುದು ಬರುತ್ತೆ. ಸುಧಾಮ ಶ್ರೀಕೃಷ್ಣ ಪರಮಾತ್ಮನ ಬಾಲ್ಯದ ಸ್ನೇಹಿತ, ಆದರೆ ತುಂಬ ಬಡವನಾದಂತಹ ವ್ಯಕ್ತಿ. ಮುಂದೆ ಮದುವೆಯಾಯಿತು, ಮಕ್ಕಳಾಯಿತು. ಅಷ್ಟೆಲ್ಲ ಆದ ಮೇಲೆ ಹೆಂಡತಿ ಹೇಳ್ತಾಳೆ ಅಂತ, ನೀವು ನಿಮ್ಮ ಬಾಲ್ಯದ ಸ್ನೇಹಿತ ಇದ್ದಾನೆ ದ್ವಾರಕೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಂತ, ಹಾಗಾಗಿ ಅವನ ಹತ್ರ ಹೋಗಿ ಏನಾದರೂ ಸ್ವಲ್ಪ ಕೇಳ್ಕೊಂಡು ಬನ್ನಿ ಅಂತ. ಅವನು ಬರ್ತಾನೆ. ಸುಧಾಮ ಬಂದಾಗ ಶ್ರೀಕೃಷ್ಣ ಪರಮಾತ್ಮನ ವೈಭವದ ಅರಮನೆ ಅವನಿಗೆ ಕೊಡಬೇಕು ಅಂತ ಸ್ವಲ್ಪ ಅವಲಕ್ಕಿ ತಂದಿರ್ತಾನೆ. ಅವಲಕ್ಕಿ ಕೊಡ್ತಾನೆ. ಆದರೆ ಅವನಿಗೆ ಮುಜುಗರ ಆಗ್ಬಿಡ್ತು ತುಂಬ. ಸುಧಾಮನಿಗೆ ಇಷ್ಟು ದೊಡ್ಡ ವ್ಯಕ್ತಿ ಹತ್ರ ಒಂದು ಸ್ವಲ್ಪ ಸಂಪತ್ತು ಕೊಡೋ ಅಂತ ಕೇಳಿದ್ರೆ ಅದು ಸ್ವಲ್ಪ ಮುಜುಗರ ಆಗುತ್ತೆ. ಆಮೇಲೆ ನಾವಿಬ್ಬರು ಕೂಡ ಗೆಳೆಯರು, ಫ್ರೆಂಡ್ಶಿಪ್ ಇದು. ಫ್ರೆಂಡ್ಶಿಪ್ ಅದು ಯಾವತ್ತೂ ಕೂಡ ದುಡ್ಡು ಬರಬಾರ್ದು ಅಂತ ಕೇಳೋದನ್ನೇ ಮರೆತು ಬಿಡ್ತಾನೆ ಅಂತೆ. ಕೊನೆಗೆ ತನ್ನ ಮನೆಗೆ ಹಾಗೇ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಏನಾಗುತ್ತೆ, ತನ್ನ ಮನೆಯಲ್ಲಿ ಇರೋದೇ ಇಲ್ಲ ಅಂತೆ. ಮನೆ ಮಾಯವಾಗಿ ದೊಡ್ಡ ವೈಭವದ ಅರಮನೆಯಲ್ಲಿ ಇದ್ದುಬಿಟ್ಟಿರುತ್ತೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಅವನು ಕೇಳದೇ ಇದ್ದರೂ ಕೂಡ ಆ ಸುಧಾಮನಿಗೆ ಏನು ಕೊಟ್ಟ, ವೈಭವದ ಮನೆ, ಒಳ್ಳೆ ಬೆಳ್ಳಿ ಬಂಗಾರ ಎಲ್ಲ ವಿಧವಾದಂತಹ
ಸಂಪತ್ತನ್ನು ಕೂಡ ಅವನಿಗೆ ಕೊಟ್ಟು ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಮುಂದೆ ಭಾಗವತದ ದಶಮಸ್ಕಂದದಲ್ಲಿ ಶ್ರುತಿಗೀತೆ ಎನ್ನುವಂತಹ ವಿಚಾರ ಬರುತ್ತೆ. ವಿಶೇಷವಾಗಿ ವೇದದ ಅನೇಕ ರೀತಿಯಂತಹ ಸಂದೇಶಗಳನ್ನು ಇದರಲ್ಲಿ ಕೊಡ್ತಾರೆ. ಈ ರೀತಿಯಾಗಿ ಸ್ಕಂದ ಎಂಬುದು ಪರಿಪೂರ್ಣವಾಗುತ್ತೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದು ಜಾತಃ ಕಂಸವದಾರ್ಥಾಯ ಭೂಭಾರ ಹರಣಾಯ ಚ ಎಂಬುದಾಗಿ, ಕೌರವಾಣ ವಿನಾಶಾಯ ಪಾಂಡವಾನ ಹಿತಾರ್ಥಾಯ ದೈತ್ಯಾನ ನಿಧನಾಯ ಚ ಕೌರವಾಣ ವಿನಾಶಾಯ ಎಂಬುದಾಗಿ ಹೇಳುವಂತೆ ಆ ಪರಮಾತ್ಮ ಅವತಾರ ಮಾಡಿದ್ದೇ ದುಷ್ಟರ ನಿಗ್ರಹಕ್ಕೋಸ್ಕರ, ಶಿಷ್ಟರ ಉದ್ಧಾರಕ್ಕೋಸ್ಕರ. ಹಾಗಾಗಿ ಪರಮಾತ್ಮ ತಾನು ವಿಶೇಷವಾದ ಉದ್ಧಾರವನ್ನು ಮಾಡಿದ. ಅಷ್ಟು ಮಾತ್ರ ಅಲ್ಲ, ವಿಶೇಷವಾಗಿ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಭಗವದ್ಗೀತೆ ಎನ್ನುವಂತಹ ದೊಡ್ಡ ಗೀತೆಯನ್ನು ಇಡೀ ಜಗತ್ತಿಗೆ ಉಪದೇಶವನ್ನು ಮಾಡಿ, ಅರ್ಜುನನ ನಿಮಿತ್ತವಾಗಿ ಇಡೀ ಜಗತ್ತಿಗೆ ಉಪದೇಶವನ್ನು ಮಾಡಿ ನಮ್ಮ ಉದ್ಧಾರವನ್ನು ಮಾಡಿದಂತಹ ದಿವ್ಯವಾದಂತಹ ರೂಪ ಅದು ಶ್ರೀಕೃಷ್ಣನ ರೂಪ. ಈ ರೀತಿಯಾಗಿ ದಶಮಸ್ಕಂದದಲ್ಲಿ ವಿಸ್ತಾರವಾಗಿ ಆ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ತಿಳಿಸ್ತಾ ಬರ್ತಾರೆ. ಆ ರೀತಿಯಾಗಿ ಆ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಇವತ್ತು ಕೇಳಿದ್ದೇವೆ. ನಾಳೆ ಬೆಳಗ್ಗೆ ಪ್ರಾರಂಭದಲ್ಲಿ ಒಂದು ವಾರ ಉಪನ್ಯಾಸ ಮಾಡಿದಂತಹ ಸುಧೀಂದ್ರಾಚಾರ್ಯರು ಅವರು ಒಂದು ಮಂಗಳದ ಪ್ರವಚನ ನಡೆಸಿಕೊಡ್ತಾರೆ. ಈ ರೀತಿಯಾಗಿ ಈ ಒಂದು ಶಿರ್ಕೆ ಶ್ರೀಕೃಷ್ಣನ ಮಠದಲ್ಲಿ ಒಂದು ವಾರಗಳ ಕಾಲ ಭಾಗವತ ಪ್ರವಚನವನ್ನು ಹೇಳುವಂತಹ ಒಂದು ಯೋಗ್ಯತೆಯನ್ನು ಪರಮಾತ್ಮ ದಯಮಾಡಿಸಿದ್ದಾನೆ. ಆ ರೀತಿಯಾಗಿ ಈ ಒಂದು ಮಠದಲ್ಲಿ ನಿರಂತರವಾಗಿ ಈ ರೀತಿಯ ಜ್ಞಾನ ಕಾರ್ಯ, ದೇವತಾ ಕಾರ್ಯ ಎಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇರಲಿ ಎಂಬುದಾಗಿ ಆ ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾ, ಅವಕಾಶವನ್ನು ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ 7 ದಿವಸದ ಪ್ರವಚನವನ್ನು ಆ ಪರಮಾತ್ಮನಿಗೆ ನಾವೆಲ್ಲರೂ ಕೂಡ ಸೇರಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.